ಗುಡ್ ಮಾರ್ನಿಂಗ್ ಒನ್ ಅಂಡ್ ಆಲ್. ಇವತ್ತು ಯಾರ್ಯಾರು ರೆಕಾರ್ಡೆಡ್ ಸೆಷನ್ ನೋಡ್ತಾ ಇದ್ದೀರಾ, ಎಕ್ಸ್ಕ್ಯೂಸಸ್ ಫಾರ್ ದ್ಯಾಟ್. ವೆಲ್ಕಮ್ ಟು ಲರ್ನ್ ಆನ್ಲೈನ್. ಯಾಕೆ ಸರ್ ರೆಕಾರ್ಡೆಡ್ ಅಂದ್ರೆ ಇಲ್ಲಿ ಇಂಟರ್ನೆಟ್ ಇಶ್ಯೂ ಇರೋ ಕಾರಣದಿಂದ ಓಕೆ ರೆಕಾರ್ಡೆಡ್ ಆಗಿ ಅವೈಲೇಬಲ್ ಆಗಿರುತ್ತೆ ನಿಮಗೆ ಸೆಷನ್. ಓಕೆ ವೆಲ್, ಹಾ, ಐ ಹೋಪ್ ಆಡಿಯೋ ವಿಡಿಯೋ ಎವ್ರಿಥಿಂಗ್ ಇಸ್ ಓಕೆ. ಇವಾಗ ಲಾಸ್ಟಿಗೆ ರೆಕಾರ್ಡಿಂಗ್ ಬಂದಾಗೆ ಅದನ್ನ ಚೆಕ್ ಮಾಡ್ಕೋಬೇಕು ನಾವು. ಯಾರು ಈ ಸೆಷನ್ ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ನನ್ನ ಹೆಸರು ಪ್ರವೀಣ್ ಜಾಧವ್. ಓಕೆ, ಇದು ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ. ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ನಾವು ದಿನನಿತ್ಯ ಏನ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಅಂದ್ರೆ ಏನ್ ಅಪ್ಡೇಟೆಡ್ ಆಗಿರಕ್ ಪ್ರಯತ್ನ ಪಡ್ತಾ ಇರ್ತೀವಿ. ಅದು ಸೋರ್ಸಸ್ ಹಲವಾರಾಗಿರ್ತವೆ. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ದ ಹಿಂದೂ ನ್ಯೂಸ್ ಪೇಪರ್, ಎಕನಾಮಿಕ್ ಟೈಮ್ಸ್ ಮತ್ತು ದೃಷ್ಟಿ IAS ನ ವೆಬ್ಸೈಟು, ಈ ತರ ಹಲವಾರು ಸೋರ್ಸಸ್ ಇಂದ ನಾನು ನಿಮ್ಗೆ ಡೈಲಿ ಕರೆಂಟ್ ಅಫೇರ್ಸ್ ನ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಯಾವ ಇಂಪಾರ್ಟೆಂಟ್ ಆಗಿರ್ತವೆ ಅವನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಎವ್ರಿವನ್, ಡೈಲಿ ಎಷ್ಟು ಗಂಟೆಗೆ ಇರುತ್ತೆ ರೀ ಕ್ಲಾಸು? 9 o'clock ಇರುತ್ತೆ. ಎಲ್ಲರೂ ನೋಟ್ಸ್ ಮೇಂಟೈನ್ ಮಾಡಿದೀರಪ್ಪ? ಹೊಸ ಹುಡುಗರು ಎಲ್ಲರೂ ತಂದಿದ್ದೀರಾ? ನ್ಯೂ ಸ್ಟೂಡೆಂಟ್ಸ್ ಯಾರ್ಯಾರು ತಂದಿಲ್ಲ ಕೈ ಎತ್ತಿ ತಿಳಿಸ್ಕೊಡಿ. ನಾನು ಬಂದು ನೋಡ್ಬೇಕಾ ಏನ್ ನೀವೇ ತೋರಿಸ್ತೀರಾ? ನಾಳೆಯಿಂದ ಬುಕ್ ಬೇಕು ಸಪರೇಟ್ ಆಗಿ. ಕರೆಂಟ್ ಅಫೇರ್ಸ್ಗೆ ನೋಟ್ಸ್ ಇಡಿ. ಯಾಕೆ ಸರ್ ಅಂದ್ರೆ ರಿವಿಷನ್ ಬೇಕು ನಮ್ಗೆ. ಓಕೆನಾ? ಸೊ ಇದು ನಮ್ಮ ಕೋರ್ಸ್ಗಳ ಬಗ್ಗೆ ಕೂಡ ಮಾಹಿತಿ ಇರುತ್ತೆ ಇಲ್ಲಿ ಆನ್ಲೈನ್ ವಿದ್ಯಾರ್ಥಿಗಳಿಗೆ. ಫೆಬ್ರವರಿ 12ನೇ ತಾರೀಕು ಈಗಾಗಲೇ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಈ ಬ್ಯಾಚ್ ಅನ್ನು ತಪ್ಪದೇ ಜಾಯಿನ್ ಆಗಿ. ಸರ್ ಈ ವರ್ಷ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಒಂದು ಗೌರ್ಮೆಂಟ್ ಜಾಬ್, ಅದೇ SSC MTS ಆಗ್ಬೋದು ಬರೋ ನೋಟಿಫಿಕೇಶನ್. GDಗೆ ಅಪ್ಲೈ ಮಾಡಿದೀರಂದ್ರೆ GDಗೂ ಇದೆ ಪ್ರಿಪರೇಷನ್. ಓಕೆನಾ? ಬಟ್ ಇಟ್ ಇಸ್ ಟೂ ಲೇಟ್. ಓಕೆ, ನೋಟಿಫಿಕೇಶನ್ ಬಂದಾದ್ಮೇಲೆ MTS ಪ್ರಿಪರೇಷನ್ ಮಾಡ್ತೀನಿ, ತಪ್ಪು ಅಪ್ರೋಚ್. ಈಗಲೇ ಸ್ಟಾರ್ಟ್ ಮಾಡಿ ವೆನ್ ಯು ಹ್ಯಾವ್ ಟೈಮ್. ಓಕೆ, ಹಾಗೆ ಇದು ನಮ್ಮ ಬ್ಯಾಚ್ 12ಗೆ ಸ್ಟಾರ್ಟ್ ಆಗಿದೆ. ಓಕೆ, ಇದರಲ್ಲಿ ಸ್ಪೀಡ್ ಮ್ಯಾಥ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ನೀವು ಜಾಯ್ನ್ ಆಗ್ಬೇಕಂತಿದ್ರೆ ಆದಷ್ಟು ಬೇಗ ವಿತಿನ್ 2 to 3 days ಜಾಯ್ನ್ ಆಗ್ಬಿಡಿ. ಯಾಕಂದ್ರೆ ಆಪ್ಟಿಟ್ಯೂಡ್ ಅಲ್ಲಿ ನೀವು ಮಧ್ಯಾಹ್ನ ಜಾಯ್ನ್ ಆಗಿದ್ದೀರ ಅಂದ್ರೆ ಏನು ಅರ್ಥ ಆಗಲ್ಲ ರೀ. ನಾವು ಆಪ್ಟಿಟ್ಯೂಡ್ ಬ್ಯಾಚ್ ಅಲ್ಲಿ ಮಿಡಲ್ ಅಲ್ಲಿ ಎಂಟ್ರಿ ಕೂಡ ಕೊಡಲ್ಲ ನಿಮ್ಗೆ. ಓಕೆನಾ? ಹಾಗೆ ಸ್ಕಾಲರ್ಶಿಪ್ ಟೆಸ್ಟ್ ಓಕೆ ಎಷ್ಟನೇ ತಾರೀಕಿದೆ? 4ನೇ ತಾರೀಕಿದೆ. ಓಕೆ, ಇದರಲ್ಲಿ ನಿಮ್ಗೆ ಉಚಿತವಾಗಿ ಕೋರ್ಸ್ ಅನ್ನು ಪಡೆಯೋಕೆ ಒಂದು ಅವಕಾಶ ಇರುತ್ತೆ. ಸೊ ಸಿಲೆಬಸ್ ಎಲ್ಲ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಇಂಗ್ಲಿಷ್ ಕೋರ್ಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಹಾಗೆ ಟೆಸ್ಟ್ ಸೀರೀಸ್ ಕೂಡ ಇದೆ. ಹಾಗೆ ಬುಕ್ಸ್ ಕೂಡ ಅವೈಲೇಬಲ್ ಆಗಿದಾವೆ. ಬುಕ್ಸ್ ಹೊಸ ಸೆಟ್ ಬರುತ್ತೆ ರೀ ಈ ಮಂತ್ ಎಂಡ್ ಅಲ್ಲಿ. ನಮ್ಮ ಹೊಸ ಸ್ಟೂಡೆಂಟ್ಸಿಗೆ ಸಿಕ್ಕಾದ್ಮೇಲೆ ಆಮೇಲೆ ಆನ್ಲೈನ್ ಎಲ್ರಿಗೂ ಅವೈಲೇಬಲ್ ಆಗುತ್ತೆ. ಸೊ 13 ಬುಕ್ಸ್ ಸೆಟ್ ಇದೆ. ಎಷ್ಟು? 13 ಬುಕ್ಸ್. ಓಕೆ, ಸೊ ಉಚಿತ ಲೈವ್ ಕ್ಲಾಸಸ್ ಯೂಟ್ಯೂಬ್ ಅಲ್ಲಿ ಈ ತರ ಟೈಮಿಂಗ್ಸ್ ಅಲ್ಲಿ ನಡೀತವೆ. ಅಭಿಲಾಷ್ ವರ್ಮಾ ಸರ್ 2:15 ಮತ್ತೆ 6 PM ಮಾಡ್ತಾ ಇರ್ತಾರೆ. ಪೂಜಾ ಮೇಡಮ್ 11 ಗಂಟೆಗೆ ಕ್ಲಾಸ್ ಇರುತ್ತೆ. ಮೋಕ್ಷಿತಾ ಮೇಡಮ್ ಕ್ಲಾಸು 5 ಗಂಟೆಗೆ ಇರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಒಂದು ಒಳ್ಳೆ ಕ್ವಶನ್ ಜೊತೆ ಆನ್ಸರ್ ಮಾಡ್ಬಿಟ್ರಪ್ಪ. ಈ ಕ್ವಶನ್ ನಿಮಗೆ ಗೊತ್ತೇ ಇರುತ್ತಲ್ಲ. ವಿಚ್ ಜನರೇಷನ್ ಬಯೋಫ್ಯೂಲ್ಸ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ಮೈಕ್ರೋ ಆರ್ಗಾನಿಸಮ್ ಲೈಕ್ ಆಲ್ಗೆ? ಯಾವುದು? ಥರ್ಡ್ ಜನರೇಷನ್. ಬ್ಯೂಟಿಫುಲ್, ವೆರಿ ಗುಡ್. ಶುಭ ಆರಂಭ ಆಯ್ತು. ಬೋಣಿಗೆ ಚೆನ್ನಾಗಿತ್ತು. ಓಕೆ, ಥರ್ಡ್ ಜನರೇಷನ್ ಬಯೋಫ್ಯೂಲ್ಸ್ ನಮ್ಗೆ ಇವಾಗ ಗೊತ್ತಿದಾವೆ. ಎದರಿಂದ ಪ್ರೊಡ್ಯೂಸ್ ಮಾಡಿರ್ತಾರೆ? ಆಲ್ಗೆಯಿಂದ. ಹೌದಾ? ನೆಕ್ಸ್ಟ್, ವಿಚ್ ಜನರೇಷನ್ ಆಫ್ ಬಯೋಫ್ಯೂಲ್ಸ್ ಇಸ್ ಮೇಡ್ ಫ್ರಮ್ ಫುಡ್ ಸೋರ್ಸಸ್ ಸಚ್ ಎಸ್ ಶುಗರ್, ಸ್ಟಾರ್ಚ್, ವೆಜಿಟೇಬಲ್ ಆಯಿಲ್? ಫಸ್ಟ್ ಜನರೇಷನ್. ವೆರಿ ಗುಡ್, ವೆರಿ ಗುಡ್. ಸೊ ಈ ತರ ನೀವು ನೋಡ್ಕೊಂತ ಹೋಗ್ಬೇಕು. ಅದನ್ನ ಕ್ವಶನ್ ಆಗಿ ಹೇಗೆ ಬರ್ಬೋದು? ನಿನ್ನೆ ನಾವು ಕಲ್ತಿದ್ವಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಮತ್ತು ಫೋರ್ತ್ ಜನರೇಷನ್ ಬಯೋಫ್ಯೂಲ್ಸ್ ಏನಂತ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಹೌದಾ? ಕ್ಲಾಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಈ ಸ್ಲೈಡ್ ಜೊತೆ ಡಿಸ್ಕಸ್ ಮಾಡಿದ್ವಾ ಯಾವ್ಯಾವಾಗಿರ್ತವೆ ಅಂತೇಳಿ. ಫೋರ್ತ್ ಜನರೇಷನ್ ಅಂದ್ರೆ ಯಾವಮ್ಮ? GM, ಜೆನೆಟಿಕಲಿ ಮಾಡಿಫೈಡ್. ಹೌದಾ? ಸೊ ನಮಗೆ ರೆಕಗ್ನೈಸ್ ಮಾಡಕ್ ಬರ್ಬೇಕ್ರಿ ಏನು ಯಾವ ಆನ್ಸರ್ ಕೊಟ್ಟಿರೋದ್ರಲ್ಲಿ ಕರೆಕ್ಟ್ ಅಂತ. ಸೊ ಅದಕ್ಕೆ ಜಾಸ್ತಿ ಎಫರ್ಟ್ ಬೇಡ. ಓಕೆ, ಮುಂದೆ ಹೋಗೋಣ. ಓಕೆ, ಮ್ಯಾಚ್ ದ ಫಾಲೋಯಿಂಗ್. ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಅಂತ SSC ಹುಡುಗರಿಗೆ ಬರ್ಬೋದು. ಬ್ಯಾಂಕಿಂಗ್ ಹುಡುಗರಿಗೆ ಡೈರೆಕ್ಟ್ ಆಗಿ ಈ ಯಾವುದೇ ಒಂದನ್ನ ಕೇಳ್ಬೋದು. ಹೈಬರ್ನೇಷನ್ ಅಂದ್ರೆ ಏನು, ರೂಮೇಷನ್ ಅಂದ್ರೆ ಏನು, ಎಸ್ಟಿವೇಷನ್ ಅಂದ್ರೆ ಏನು ಅಂತ. ಓಕೆನಾ ಸರ್? ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಪ್ರಯತ್ನ ಪಡ್ತೀರಾ? ಯಾರಿಗಾದ್ರೂ ಗೊತ್ತಿದ್ರೆ ಟಕ್ ಅಂತ ಕೈ ಎತ್ಬೇಕು. ಇಲ್ಲಾಂದ್ರೆ ನಾವು ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವಿಂಗ್ ಹೋಗ್ಬಿಡೋಣ. ಯಾಕಂದ್ರೆ ನಮ್ಮ ಆನ್ಲೈನ್ ಹುಡುಗರು ಇಲ್ಲ ಇವತ್ತು. ಓಕೆ, ಯಾರಿಗಾದ್ರೂ ಗೊತ್ತಾ ಹೈಬರ್ನೇಷನ್ ಅಂದ್ರೆ ಏನಂತ? ಅರ್ಧಂಬರ್ಧ ಗೊತ್ತಿದ್ರು ನಡೆಯುತ್ತೆ. ಏನು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಸೈಡಿಗೆ ಇಡ್ರಿ. ಹೈಬರ್ನೇಷನ್ ಅಂತ ಯಾವತ್ತಾದ್ರೂ ಕೇಳಿದೀರಾ? ಇಲ್ಲ ಕೇಳಿದೀರಾ? ಆಪ್ಷನ್ 3 ರೈಟ್ ಸರ್. A3, B2, C1. ಓಕೆ, ನೈಸ್ ಅಟೆಂಪ್ಟ್ ಸರ್. ಹೈಬರ್ನೇಷನ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಮ್ಯಾಮಲ್ಸ್ ಏನ್ ಮಾಡ್ತವೆ? ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ರೆ ಬೇರ್ ಅಂತ ಕೊಡ್ತೀನಿ. ಬೇರ್ ಗೊತ್ತಲ್ಲ? ಏನು ಬೇರ್ ಅಂದ್ರೆ? ಕರಡಿ. ಓಕೆ, ಎಲ್ಲಾದ್ರೂ ಐತಾ ಕ್ಲಾಸಲ್ಲಿ? ಇಲ್ಲ? ಓಕೆ,
ಸೊ ಕರಡಿ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಇಡೀ ವರ್ಷ ತಿನ್ನೋದಷ್ಟು ಏನು ಫ್ರೂಟ್ಸು ಅದು ಬಹಳ ತಿನ್ನತ್ತದು, ಯಾವಾಗಾದ್ರೂ ನೋಡ್ರಿ ಅದನ್ನ ತಿಂತಾನೆ ಇರುತ್ತದು. ಓಕೆನಾ? ಸೊ ಅದು ಥ್ರೂ ಔಟ್ ದ ಇಯರ್ ಅದಕ್ಕೆ ಸಫಿಶಿಯಂಟ್ ಫುಡ್ ಸಿಗಲ್ಲ. ಆಗ ಏನ್ ಮಾಡುತ್ತೆ ಅದು 6 months 3 months ಈ ತರ ಹೈಬರ್ನೇಟ್ ಮಾಡುತ್ತೆ. ಅಂದ್ರೆ ಅದು ತನ್ನ ಹಾರ್ಟ್ ರೇಟ್ ನ ಕೆಳಗಡೆ ತಗೊಂಡೋಗುತ್ತೆ. ಓಕೆ, ಮೆಟಾಬಾಲಿಸಮ್ ನ ಕೆಳಗಡೆ ತಗೊಂಡೋಗುತ್ತೆ. ಓಕೆ, ಮೆಟಾಬಾಲಿಸಮ್ ಅಂದ್ರೆ ಏನು? ಮೆಟಾಬಾಲಿಸಮ್ ಅಂದ್ರೆ ಪಾಚನ ಶಕ್ತಿ. ನೀವು ಏನ್ ಮಾಡ್ತೀರಾ, ಏನಾದ್ರೂ ಫುಡ್ ಇಂಟೇಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅದು ಡೈಜೆಸ್ಟ್ ಆಗ್ಬಿಟ್ಟು ನಿಮ್ಗೆ ಎನರ್ಜಿಯಾಗಿ ರಿಲೀಸ್ ಆಗಕ್ಕೆ ಏನು ಸ್ಪೀಡ್ ಏನಿರುತ್ತಲ್ಲ ಅದನ್ನ ಮೆಟಾಬಾಲಿಸಮ್ ಅಂತ ಕರೀತಾರೆ. ಓಕೆನಾ? ಮೆಟಾಬಾಲಿಸಮ್ ನ ಕಡಿಮೆ ತಗೊಂಡೋಗುತ್ತೆ, ಅದು ಹೋಗ್ಬಿಟ್ಟು ಕೇವಲ್ ಕೂತ್ಕೊಂಡ್ಬಿಡುತ್ತೆ, ಅಥವಾ ಎಲ್ಲಾದ್ರೂ ರಾಕ್ಸ್ ಕ್ರಿವೇಸಸ್ ಅಲ್ಲಿ ಕೇವ್ ಯೂಶ್ವಲಿ ಒಂದ್ ಕಡೆ ಹೋಗಿ ಕೂತ್ಕೊಳತ್ತೆ. ಏನ್ ಮಾಡುತ್ತೆ ಆ ಟೈಮ್ ಪೂರ್ತಿ? ಮಲಗುತ್ತೆ ಅದು. ಎಷ್ಟು? 3 ತಿಂಗಳ ಕಂಟಿನ್ಯೂಸ್ ಆಗಿ ಮಲ್ಗತ್ತೆ. ಇರ್ತಾರೆ ಇಲ್ಲಿ 3 ತಿಂಗಳ ಮಲ್ಗೋರು ಇದಾರ, ಅವ್ರನ್ನ ಕೇಳ್ರಿ ಏನ್ ಮಾಡ್ತಾರಂತೇಳಿ. ಏನಾಗತ್ತೆ ಇಲ್ಲಿ? ಹೈಬರ್ನೇಟ್ ಮಾಡ್ತಾವ್ರಿ ಅವು. ಏನ್ ಮಾಡ್ತವೆ? ಹೈಬರ್ನೇಟ್. ಸೊ ಈ ಹೈಬರ್ನೇಷನ್ ಅಂದ್ರೆ ಏನಂತ ಇವಾಗ ಬ್ರೀಫ್ ಆಗಿ ಗೊತ್ತಾಯ್ತಾ? ಇವಾಗ ನ್ಯೂಸ್ ಅಲ್ಲಿ ಬಂದಿರೋ ಕಾರಣ ಏನಿದೆ ಅಂದ್ರೆ ಇದನ್ನ ಹೊಸದಾಗಿ ಕಂಡಿಡಿದಿದ್ದಾರೆ, ಬ್ರೂಮೇಷನ್ ಅನ್ನೋದು. ಸರ್ ಬ್ರೂಮೇಷನ್ ಅನ್ನೋದಂದ್ರೆ ಏನು? ಬ್ರೂಮೇಷನ್ ಕೂಡ ಸೇಮ್ ರೀ, ಇಟ್ ಇಸ್ ಅ ಫಾರ್ಮ್ ಆಫ್ ಹೈಬರ್ನೇಷನ್ ಓನ್ಲಿ. ಬಟ್ ಇದು ಎದರಲ್ಲಿ? ರೆಪ್ಟೈಲ್ಸ್ ಅಲ್ಲಿ. ಎದರಲ್ಲಿ? ರೆಪ್ಟೈಲ್ಸ್. ರೆಪ್ಟೈಲ್ಸ್ ಅಲ್ಲಿ ಆಗೋದನ್ನ ಏನಂತ ಕರೀತಾರೆ? ಬ್ರೂಮೇಷನ್ ಅಂತ. ನೋಡಿ, ರೆಪ್ಟೈಲ್ಸ್ ಬಂದ್ಬಿಟ್ಟು ಯಾವ ಟೈಪ್ ಆಫ್ ಎನಿಮಲ್ಸ್? ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ಕೋಲ್ಡ್ ಬ್ಲಡೆಡ್ ಕಿಲ್ಲರ್ ಅಂದ್ರೆ ಅರ್ಥ ಏನು? ಈಸ್ ಅ ಕೋಲ್ಡ್ ಬ್ಲಡೆಡ್ ಕಿಲ್ಲರ್ ಅಂದ್ರೆ ಅವನಿಗೆ ಮಾನವೀಯತೆನೇ ಇಲ್ಲ ಅಂತ ಅಂದಂಗ, ಹೌದಿಲ್ಲ? ಈಸ್ ಅ ಕೋಲ್ಡ್ ಬ್ಲಡೆಡ್ ಪರ್ಸನ್ ಅಂದ್ರೆ ಅರ್ಥ ಏನು? ಅವನು ರೆಪ್ಟೈಲ್ ತರ ಅವನು ಅಂತ ಅರ್ಥ. ಓಕೆ, ಮೊಸಳೆ ಕಣ್ಣೀರು ಅಂತಾರೆ. ಯಾಕೆ? ಬೇರೆ ಯಾವ ಕಣ್ಣೀರು ಹಾಕಲ್ವಾ? ಹಾಕ್ತವೆ. ಮೊಸಳೆ ಕಣ್ಣೀರು ಅಂತಾನೆ ಯಾಕಂತಾರೆ? ಅವಕ್ಕೆ ಏನಿರಲ್ಲ, ದೇ ಆರ್ ಮರ್ಸಿಲೆಸ್ ಇರ್ತವೆ, ಹೌದಿಲ್ಲ ರೆಪ್ಟೈಲ್ಸ್. ಓಕೆ, ನೋಡಿ ನೀವು. ಈಗ ಏನ್ ಹೇಳ್ತಾ ಇದ್ದೆ ನಾನು? ಬ್ರೂಮೇಷನ್. ಸೊ 2 ಟೈಪ್ ಇರ್ತವೆ ಇದ್ರೊಳಗಡೆ. ಓಕೆ, ಎಕ್ಟೋಡರ್ಮು, ಎಂಡೋಡರ್ಮು ಅಂತ. ಸರಿ, ಏನ್ ಸರ್ ಇದು ತಂದ್ರಿ ಅಂತೇಳಿ. ಎಕ್ಟೋಡರ್ಮ್, ECTHO ಡರ್ಮ್, ಸೈನ್ಸ್ ಸ್ಟೂಡೆಂಟ್ಸ್ DERM. ಆಮೇಲೆ ಎಂಡೋಡರ್ಮ್. ಈ ಪಕ್ಷಿಗಳೆಲ್ಲ ಇರ್ತಾವ ನೋಡಿದೀರಾ, ಹಕ್ಕಿ ಅವೆಲ್ಲ ಬ್ಲೂ ಬ್ಲಡೆಡ್. ಯಾವ ತರ ಬ್ಲಡೆಡ್ ಅವು? ಬ್ಲೂ ಬ್ಲಡೆಡ್. ಅಂದ್ರೆ ಅವು ತಮ್ಮ ಬಾಡಿ ಟೆಂಪರೇಚರ್ನ ಅವೇ ರೆಗ್ಯುಲೇಟ್ ಮಾಡ್ಕೊಂತವೆ. ಬಾಡಿ ಟೆಂಪರೇಚರ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅವು. ಹೆಂಗೆ? ಇಂಟರ್ನಲಿ. ಹೆಂಗಪ್ಪ? ಮೇಜರ್ಲಿ ಅಂದ್ರೆ ಬೋನ್ಸಿನ ವೈಬ್ರೇಷನ್ ಇಂದ ಬೋನ್ಸ್ ಏನ್ ಮಾಡ್ತವೆ? ಅವು ವೈಬ್ರೇಟ್ ಮಾಡ್ತವೆ ತಮ್ಮ ಅದ್ರೊಳಗಡೆ ಇರೋ ಬೋನ್ಸ್. ನಾವು ಕೂಡ ಯಾಕೆ ಚಳಿ ಬಂದಾಗ ಗದ 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 ನಡುಕ್ತಿವಿ? ಯಾಕೆ ನಡುಕ್ತಿವಿ? ಬೋನ್ಸ್ ಏನಾಗ್ತಿರ್ತವೆ? ಶಿವರ್ ಆಗ್ತವೆ. ಶಿವರ್ ಆಗೋದ್ರಿಂದ ಏನಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ. ಗೊತ್ತಿದಿಲ್ವಾ? ಓಕೆ, ಸೊ ಬೋನ್ ಶಿವರ್. ಸೊ ಅದಕ್ಕೆ ಕೋಲ್ಡ್ ರೀಜನ್ಸ್ ಅಲ್ಲಿ ಇರೋ ಜನ ಕ್ಯಾಲ್ಸಿಯಂ ಇಂಟೇಕ್ ನ ಜಾಸ್ತಿ ಇಡ್ತಾರೆ. ಯಾಕೆ? ಬೋನ್ ಶಿವರ್ ಆಗೋದ್ರಿಂದ ಕರುತ್ತವೆ. ಅದಕ್ಕೆ ಬೋನ್ಸ್ ಕರ್ಗೋದ್ನ ಏನಂತ ಕರೀತಾರೆ? ಆಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆಸ್ಟಿಯೋಪೋರೋಸಿಸ್ ವಿಮೆನ್ ಅಲ್ಲಿ ಪ್ರಾಮಿನೆಂಟ್. ಮಹಿಳೆಯರಲ್ಲಿ ತುಂಬಾ ಪ್ರಾಮಿನೆಂಟ್. ಅದಕ್ಕೆ ಅವ್ರಿಗೆ ಏನ್ ಹೇಳ್ತಾರೆ? ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಂತ ಇರಿ ಅಂತ ಹೇಳ್ತಾರೆ, ಹೌದಿಲ್ಲ? ನೋಡಿ ನೆಕ್ಸ್ಟ್, ಈಗ ನಾವೆಲ್ಲಿದ್ವಿ? ಎಕ್ಟೋಡರ್ಮ್ಸ್ ಮತ್ತೆ ಎಂಡೋಡರ್ಮ್ಸ್. ಎಕ್ಟೋಡರ್ಮ್ಸ್ ಅಂದ್ರೆ ಏನಂದ್ರೆ ಹೊರಗಡೆ ಟೆಂಪರೇಚರ್ನ ಯೂಸ್ ಮಾಡ್ಕೊಂಡು ಬಾಡಿ ಟೆಂಪರೇಚರ್ನ ಮ್ಯಾನಿಪುಲೇಟ್ ಮಾಡ್ತವೆ. ಅಂದ್ರೆ ಇವಾಗ ಲೆಟ್ಸ್ ಸೇ ಒಂದು ಟರ್ಟಲ್ ಅಂದ್ರೆ ಗೊತ್ತಲ್ಲ, ಆಮೆ. ಆ ಟರ್ಟಲ್ ತನ್ನ ಬಾಡಿ ಟೆಂಪರೇಚರ್ನ ಮಾಡ್ರೇಟ್ ಮಾಡ್ಬೇಕಂದ್ರೆ ಏನ್ ಮಾಡುತ್ತಂದ್ರೆ ಹೋಗ್ಬಿಟ್ಟು ಸಾಯಿಲ್ ಅಲ್ಲಿ ಕೂತ್ಕೊಳ್ಳುತ್ತೆ. ಸಾಯಿಲ್ ಅಲ್ಲಿ ಏನಿರುತ್ತಪ್ಪ? ಮಾಯಿಶ್ಚರ್ ಇರುತ್ತೆ, ಹೌದಿಲ್ಲ? ಸಾಯಿಲ್ ಅಲ್ಲಿ ಏನಿರುತ್ತೋ ಮಾಯಿಶ್ಚರ್ ಇರುತ್ತೆ ತಾನೆ. ಸೊ ಅದೇನಾಯ್ತು? ತಣ್ಣಗಾಯ್ತದ. ಓಕೆ, ಬಟ್ ಒಂದು ಹಕ್ಕಿ ತಣ್ಣಗಾಗ್ಬೇಕಂದ್ರೆ ಏನ್ ಮಾಡುತ್ತೆ? ಹೋಗಿ ಕೆಸರಾಗಿ ಕುಂತ್ರೆ ಶಿವಾಯ ನಮಃ, ಹೌದಿಲ್ಲ? ಅದೇನ್ ಮಾಡುತ್ತೆ? ಅಲ್ಲೇ ಎಲ್ಲಿ ಗಿಡದಲ್ಲಿ ಇರುತ್ತೆ ಅಲ್ಲೇ ಇರುತ್ತೆ, ಬಟ್ ತನ್ನ ಬಾಡಿ ಟೆಂಪರೇಚರ್ನ ಅದು ರೆಗ್ಯುಲೇಟ್ ಮಾಡ್ಕೋಬಹುದು. ಓಕೆನಾ? ಹಾವು ಅಂದ್ರೆ ಎಷ್ಟು ಜನ ಭಯ ಇಲ್ವಾ? ಓಕೆ, ಹಾವು ಕೂಡ ಏನು? ರೆಪ್ಟೈಲ್, ಹೌದಿಲ್ಲಮ್ಮ? ರೆಪ್ಟೈಲ್. ನೋಡಿರಾ ಕಲ್ಲು ಕೆಳಗಡೆ ಹೋಗಿ ಕೂಡುತ್ತೆ. ಯಾಕದು ಹೋಗಿ ಯಾವಾಗ್ಲೂ ಅದು ಭಯ, ಅದು ಬಚ್ಚಿಟ್ಕೊಳತ್ತೆ, ಅದು ಹ್ಯೂಮನ್ಸ್ ಇಂದ ಇಂಟ್ರಾಕ್ಷನ್ ಅವಾಯ್ಡ್ ಮಾಡುತ್ತೆ. ಬಟ್ ದೆನ್ ಅದು ಯಾವ ಟೈಪ್ ಆಫ್ ಎನಿಮಲ್? ಅದು ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ತಮ್ಮ ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡ್ಬೋದಾ? ಮಾಡಕ್ ಬರಲ್ಲ. ಅಂದ್ರೆ ಏನ್ ಮಾಡ್ತವೆ? ಹೋಗ್ಬಿಟ್ಟು ಈ ತರ ರಾಕ್ಸ್ ಕ್ರಿವೇಸಸ್ ಈ ತರ ಎಲ್ಲಾದ್ರೂ ಮೂಲೆಯಲ್ಲಿ ತಂಪಿರೋದ್ರಲ್ಲಿ ಹೋಗಿರ್ತವೆ. ಅರ್ಥ ಆಯ್ತಾ? ಬಿಸಿಲುಗಾಲದಲ್ಲಿ. ಓಕೆನಾ? ಈಗ ಈ ಬ್ರೂಮೇಷನ್ ಅಂದ್ರೆ ಯಾವ ಮಾಡ್ತವೆ ಇವು? ರೆಪ್ಟೈಲ್ಸ್ ವಿಂಟರ್ ಸೀಸನ್ ಅಲ್ಲಿ. ಇಟ್ ಇಸ್ ಅ ಟೈಪ್ ಆಫ್ ಹೈಬರ್ನೇಷನ್ ಓನ್ಲಿ. ಬಟ್ ಯಾವ ಮಾಡ್ತವೆ ಇದನ್ನ? ರೆಪ್ಟೈಲ್ಸ್ ಮತ್ತೆ ಆಂಫಿಬಿಯನ್ಸ್ ಮಾಡ್ತವೆ. ಓಕೆನಾ? ಈಗ ಎಸ್ಟಿವೇಷನ್ ಅಂದ್ರೆ ಏನು? ಈಗ ಇದು ಯಾರು ಮಾಡ್ತಾರೆ? ಮ್ಯಾಮಲ್ಸ್.
ಪ್ರಾಣಿಗಳು, ದೊಡ್ಡ ದೊಡ್ಡ ಅನಿಮಲ್ಸ್. ರೂಮೇಷನ್ ಎದ್ರಲ್ಲಿ ಬರುತ್ತೆ? ರೆಪ್ಟೈಲ್ಸ್ ಅಲ್ಲಿ ಬರುತ್ತೆ. ಎಸ್ಟಿವೇಶನ್ ಅಂದ್ರೆ ಏನು? ಎಸ್ಟಿವೇಶನ್ ಅಂದ್ರೆ ಸಿಂಪಲ್, ಓಕೆನಾ? ಸಮ್ಮರ್ ಟೈಮ್ ಅಲ್ಲಿ ಹೈಬರ್ನೇಟ್ ಮಾಡೋಣ. ಸಮ್ಮರ್ ಟೈಮಲ್ಲಿ ಹೈಬರ್ನೇಟ್ ಮಾಡ್ತವೆ. ಸಮ್ಮರ್ ಟೈಮಲ್ಲಿ ಹೆಂಗ್ ಸರ್ ಹೈಬರ್ನೇಟ್ ಮಾಡ್ತವೆ ಅಂದ್ರೆ, ಡೆಸರ್ಟ್ ಅಲ್ಲಿ ಇರುತ್ತಪ್ಪ. ಡೆಸರ್ಟ್ ಅಲ್ಲಿರೋ ಅನಿಮಲ್ಸ್ಗೆ ಸಮ್ಮರ್, ಪೀಕ್ ಸಮ್ಮರ್ ಇದ್ದಾಗ ಫುಡ್ ಅಷ್ಟು ಅವೈಲಬಿಲಿಟಿ ಇರುತ್ತಾ? ಇರಲ್ಲ. ಎನ್ವಿರಾನ್ಮೆಂಟ್ ಅಥವಾ ಟೆಂಪರೇಚರ್ ಕಂಡ್ಯೂಸಿವ್ ಇದೆ ಅನ್ನೋದಕ್ಕೆ, ಅಂದ್ರೆ ಅದಕ್ಕೆ ಅನುಕೂಲವಾಗುವಂತ ಏನು ವೆದರ್ ಇದೆ ಅನ್ನೋದಕ್ಕೆ ಇಲ್ಲ. ಏನ್ ಮಾಡುತ್ತೆ ಅದು? ಅದಕ್ಕೆ ಅದು ಹೈಬರ್ನೇಟ್ ಮಾಡುತ್ತೆ. ಓಕೆ, ಆ ಡೆಸರ್ಟ್ ಅಲ್ಲಿರೋ ಎನಿಮಲ್ಸ್ ಸಮ್ಮರ್ ಟೈಮಲ್ಲಿ ಹೈಬರ್ನೇಟ್ ಮಾಡೋದನ್ನ ಏನಂತ ಕರೀತಾರೆ? ಎಸ್ಟಿವೇಶನ್. ಸೊ ಆಪ್ಷನ್ ಹುಡುಕ್ರಿ. ಹೈಬರ್ನೇಷನ್ ಅಂದ್ರೆ ಎಲ್ಲಿ ಹೋಗ್ಬೋದು ನೀವು? ಅ ಸ್ಟೇಟ್ ಆಫ್ ಡಾರ್ಮೆನ್ಸಿ ಆರ್ ಇನ್ಆಕ್ಟಿವಿಟಿ ಇನ್ ಅನಿಮಲ್ಸ್ ಡ್ಯೂರಿಂಗ್ ವಿಂಟರ್ ಮಂತ್ಸ್. ಆಯ್ತಾ? ನೆಕ್ಸ್ಟ್ ನೋಡ್ರಿ, ರೂಮೇಷನ್ ಅಂದ್ರೆ ಏನಾಗ್ಬೋದು? ಅ ಸ್ಟೇಟ್ ಆಫ್ ಡಾರ್ಮೆನ್ಸಿ ಆರ್ ಇನ್ಆಕ್ಟಿವಿಟಿ ಇನ್ ಅನಿಮಲ್ಸ್, ಇನ್ಆಕ್ಟಿವಿಟಿ, ದಟ್ಸ್ ಓಕೆ. ಓಕೆ, ಅನಿಮಲ್ಸ್ ಡ್ಯೂರಿಂಗ್ ದ ಸಮ್ಮರ್ ಮಂತ್ಸ್. ಸಮ್ಮರ್ ಮಂತ್ಸ್ ಅಂದ್ರೆ ಯಾವ್ದು ಬರುತ್ತೆ ಹಾಗಾದ್ರೆ? ಬಿ ಬಂದ್ಬಿಟ್ಟು ಎಲ್ಲೋಗುತ್ತೆ? ಸಿಗೆ ಹೋಗ್ಬಿಡುತ್ತೆ ಅದು, ಓಕೆನಾ? ಬಿ ಬಂದ್ಬಿಟ್ಟು 3 ಹೋಗುತ್ತೆ. B3 ಎಲ್ಲೈತಪ್ಪ? ಬಿ3 ಇಲ್ಲಿದೆ. A1 ಬರ್ಬೇಕು. ಹಾ, ಆಪ್ಷನ್ ಇಲ್ವಾ? A1, ಹಾ, A1 B3 C2. ಎಸ್ಟಿವೇಶನ್ ಅಂದ್ರೆ ಏನಾಯ್ತು? ಡಾರ್ಮೆನ್ಸಿ ಆರ್ ಇನ್ಆಕ್ಟಿವಿಟಿ ಇನ್ ಅನಿಮಲ್ಸ್ ಡ್ಯೂರಿಂಗ್ ದ ಸಮ್ಮರ್ ಮಂತ್ಸ್. ಪರ್ಫೆಕ್ಟ್. ಮೊದಲೇ ಗೊತ್ತಿತ್ತೇನ್ರಿ ನಿಮ್ಗೆ? ಸೈನ್ಸ್ ಸ್ಟೂಡೆಂಟಾ? ಓಕೆ, ಎಲಿಮಿನೇಷನ್ ಇಂದ ಮಾಡಿದ್ರಾ? ಎಲಿಮಿನೇಷನ್ ಇಂದ ಮಾಡ್ಬೋದಿತ್ತು. ಯಾವಾದ್ರೂ 2 ಗೊತ್ತಿದ್ರೆ ಕೂಡ ಸಾಲ್ವ್ ಮಾಡ್ಬೋದಿತ್ತು. ಯಾಕೆ ಈ ಬರ್ಮೇಷನ್ ಅಂತೂ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಯಾಕೆ? ಹೊಸ ಟರ್ಮ್ ಅದು. ಕರೆಂಟ್ ಅಫೇರ್ಸ್ ಓದ್ತಿದ್ರೆ ಗೊತ್ತಿರುತ್ತೆ. ಇದು ಗೊತ್ತಿರುತ್ತೆ, ಹೈಬರ್ನೇಷನ್ ಮತ್ತು ಏನು ಎಸ್ಟಿವೇಶನ್. ಅದು ಗೊತ್ತಿದ್ರೆ ಮಾರ್ಕ್ ಮಾಡ್ಬಿಡ್ಬೋದು. ಓಕೆನಾ? ಮುಂದೆ ಹೋಗೋಣ. ರಾಹುಲ, ಹೋಗೋಣ ಏನೋ ಮುಂದೆ. ಸರಿ ನೋಡ್ರಿ, ಅದ್ರದ್ದೆಲ್ಲ ನಾನು ಅದೇ ಟೆಕ್ಸ್ಟ್ ಅಲ್ಲಿ ಇದೆ ಇದು. ಇವಾಗ ಅದನ್ನೇ ಮತ್ತೆ ಓದಿ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲ ಅರ್ಥ ಮಾಡ್ಕೊಂಡಿರ್ತಾನೆ. ಬರ್ಮೇಷನ್ ಅಂದ್ರೆ ಏನು, ಎಸ್ಟಿವೇಶನ್ ಅಂದ್ರೆ ಏನು, ಮತ್ತು ಹೈಬರ್ನೇಷನ್ ಅಂದ್ರೆ ಏನು. ಹೈಬರ್ನೇಷನ್ ಕೋಲ್ಡ್ ಪೀರಿಯಡ್ ಅಲ್ಲಿ ಮಾಡ್ತದ, ಹಾಟ್ ಟೈಮ್ ಅಲ್ಲಿ ಮಾಡತ್ತಾ? ಕೋಲ್ಡ್ ಟೈಮ್ ಅಲ್ಲಿ ಮಾಡತ್ತ. ಯಾವ ಮಾಡ್ತವೆ? ಮ್ಯಾಮಲ್ಸ್. ಎಸ್ಟಿವೇಶನ್ ಯಾವ ಟೈಮಲ್ಲಿ ಮಾಡ್ತಾರೆ? ಕೋಲ್ಡ್ ಟೈಮ್ ಅಲ್ಲ, ಸಮ್ಮರ್ ಟೈಮ್ ಅಲ್ಲ? ಸಮ್ಮರ್ ಮಂತ್ಸ್ ಅಲ್ಲಿ. ಯಾವ ಟೈಪ್ ಆಫ್ ಎನಿಮಲ್ಸ್? ಡೆಸರ್ಟ್ ಅಲ್ಲಿ ಇರೋ ಎನಿಮಲ್. ಓಕೆ, ರೆಪ್ಟೈಲ್ಸ್ ಆಗಿರ್ಬೋದು ಅಥವಾ ಸ್ನೇಕ್ಸ್, ಯಾವುದೇ ಆದ್ರೂ ಆಗಿರ್ ಸಮ್ಮರ್ ಅಲ್ಲಿ ಮಾಡೋದನ್ನ ಎಸ್ಟಿವೇಶನ್ ಅಂತ ಕರೀತಾರೆ. ಬ್ರೂಮೇಷನ್ ಪರ್ಟಿಕ್ಯುಲರ್ಲಿ ಎದ್ರಲ್ಲಿ ಆಗತ್ತೆ? ರೆಪ್ಟೈಲ್ಸ್ ಮತ್ತು ಆಂಫಿಬಿಯನ್ಸ್ ಅಲ್ಲಿ ಆಗತ್ತೆ. ರೆಪ್ಟೈಲ್ಸ್ ಇವಾಗ ನೋನ್ ಫಾರ್ ಇಟ್. ಓಕೆನಾ? ಮುಂದೆ ಹೋಗೋಣ. ಹೈಬರ್ನೇಷನ್ ಅಂದ್ರೆ ಏನು, ಆಮೇಲೆ ಅದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಡಿಫೈನ್ ಮಾಡಿದ್ದೀನಿ. ಬ್ರೂಮೇಷನ್ ಅಂದ್ರೆ ಏನು, ಎಸ್ಟಿವೇಶನ್ ಅಂದ್ರೆ ಏನು, ಹೈಬರ್ನೇಷನ್ ಅಂದ್ರೆ ಇದು ನಿಮಗೆ ಕ್ಲಾಸ್ ನೋಟ್ಸ್ ಆಗಿ ಯೂಶುವಲ್ ಆಗಿ ಅವೈಲಬಲ್ ಆಗಿರುತ್ತೆ. ಮುಂದೆ ಹೋಗೋಣ. ಆಪ್ಷನ್ ಯಾವ್ದಪ್ಪ? ನೀನ್ ಹೇಳಲ್ಲ ಬಿಡು, ನೀನು ಕಳೆದೋಗ್ಬಿಟ್ಟು. ಆಯ್ತು, 15 ನಿಮಿಷ. ಗೊತ್ತಿದ್ನಾ? ಓಕೆ, ವಿಚ್ 2 countries conducted the joint military exercise ಸದಾತ್ ಅಂಡ್ ಸೀಕ್? ಯಾವ 2 ಕಂಟ್ರಿ ನಡುವೆ ಆಗಿರೋದು? ಓದಿದೀವಿ ಫಟ್ ಅಂತ. ಯಾವುದು? ಇಂಡಿಯಾ ಮತ್ತು ಸೌದಿ ಅರೇಬಿಯಾ. ಸದಾತ್ ಅಂಡ್ ಸೀಕ್. ಸದಾತ್ ಅಂಡ್ ಸೀಕಿನ ಅರ್ಥ ಏನು? ಆಲ್ವೇಸ್ ಇನ್ ಕೋಆಪರೇಷನ್. ಓಕೆನಾ? ಆಲ್ವೇಸ್ ಇನ್ ಕೋಆಪರೇಷನ್. ಸದಾತ್ ಅಂಡ್ ಸೀಕ್ ಇಸ್ ಆಲ್ವೇಸ್ ಇನ್ ಕೋಆಪರೇಷನ್. ಓಕೆನಾ? ಯಾವ್ಯಾವ 2 ಕಂಟ್ರಿ ನಡುವೆ ಇದು? ಇಂಡಿಯಾ ಮತ್ತು ಸೌದಿ ಅರೇಬಿಯಾ. ಇವಾಗ ಸರ್ ಇದು ಸದಾತ್ ಅಂಡ್ ಸೀಕ್ ಅಂತೂ ನ್ಯೂಸ್ ಅಲ್ಲಿ ಬಂತು, ಇದನ್ನ ನಾವು ಓದಿದ್ವಿ. ಎಷ್ಟು ಡೇ ಮಿಲಿಟರಿ ಎಕ್ಸರ್ಸೈಸ್ ಇತ್ತು ಇದು? 12 ದಿನದ ಮಿಲಿಟರಿ ಎಕ್ಸರ್ಸೈಸ್. ಎಷ್ಟು? 12 ದಿನ. ರಾಯಲ್ ಸೌದಿ ಆರ್ಮಿ ಮತ್ತು ಇಂಡಿಯನ್ ಆರ್ಮಿ ನಡುವೆ ನಡೆದಿರೋದು ಇದು. ಓಕೆನಾ? ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್. ಇದ್ರ ಜೊತೆ ಏನಾದ್ರು ಓದೋಣ ಜೊತೆಗೆ? ಸರ್ ಪ್ರಶ್ನೆ ನೆಕ್ಸ್ಟ್ ಎಲ್ಲಿಂದ ಬರ್ಬೋದು ಅಂದ್ರೆ, ಇಲ್ಲಿಂದ ಬರ್ಬೋದು, ಬರೋ ಚಾನ್ಸಸ್ ಇದೆ. ಓಕೆ, ಮೇಡ್ ಇನ್ ಒಂದೇ ಇರೋದು ಇದು. ಇಂಡಿಯಾ ಮತ್ತು ಸೌದಿ ಅರೇಬಿಯಾ ನಡುವೆ ಇರೋದು ಒಂದೇ ನೇವಲ್ ಎಕ್ಸರ್ಸೈಸ್. ಅದರ ಹೆಸರೇನು? ಅಲ್ ಮೊಹೆದ್ ಅಲ್ ಹಿಂದಿ. ಓಕೆ, ಎಕ್ಸರ್ಸೈಸ್ ಅಲ್ ಮೊಹೆದ್ ಅಲ್ ಹಿಂದಿ. ನೇವಲ್ ಎಕ್ಸರ್ಸೈಸ್ ಯಾವ 2 ಕಂಟ್ರಿ ನಡುವೆ ಅಂತ ಕೇಳಿದ್ರೆ, ಇಂಡಿಯಾ ಮತ್ತು ಸೌದಿ ಅರೇಬಿಯಾ ನಡುವೆ ಅಲ್ ಮೊಹೆದ್ ಅಲ್ ಹಿಂದಿ. ಎಲ್ಲಿ ನಡೆದಿತ್ತಿದು? ಮಹಾಜನ ಫೀಲ್ಡ್ ಫೈರಿಂಗ್ ರೇಂಜಸ್. ಮುಂದೆ ಹೋಗೋಣ. ಬರ್ಕೊಂಡ್ರ? ನೋಟ್ ಡೌನ್ ಮಾಡ್ಕೊಂಡ್ರ? ಚಲೋ. ಇದ್ ನೋಡ್ರಪ್ಪ, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸಸ್ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲೂ ಕೇಳ್ತಾನೆ, SSLE, KPSLE, PSI, PC ಎಲ್ಲದರಲ್ಲೂ ಕೇಳ್ತಾನೆ. ಓಕೆ, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಹಲವೊಂದಿದಾವೆ ಇಲ್ಲಿ. ಮೇಜರ್ ಇಂಡಿಯನ್ ಮ್ಯಾರಿಟೈಮ್ ಎಕ್ಸರ್ಸೈಸಸ್. ಮ್ಯಾರಿಟೈಮ್ ಅಂದ್ರೆ ನಡೆಯೋದು ಎದ್ರಲ್ಲಿ ಒಳಗಡೆ?
ಸಿ ಒಳಗಡೆ ನಡೆಯೋ ಎಕ್ಸರ್ಸೈಸ್. ಸರ್ ಎಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ. ಮ್ಯಾರಿಟೈಮ್ ನನಗೆ ಯಾವ್ಯಾವ ನನಗೆ ಇಂಪಾರ್ಟೆಂಟ್ ಅನ್ಸಿದಾವೆ ಆ ಕಂಟ್ರೀಸ್ನ ಮಾರ್ಕ್ ಮಾಡಿಸಿದ್ದೀನಿ ಇಲ್ಲಿ. ಸಿಲ್ನೆಕ್ಸ್ ಎದ್ರ ನಡುವೆ ಇದೆ? ಇಂಡಿಯಾ ಮತ್ತು ಶ್ರೀಲಂಕಾ. ಬೋಂಗ್ ಸಾಗರ್ ಅಂಡ್ INBN ಎದುರು ಇದು ಬಾಂಗ್ಲಾದೇಶ್. ಓಕೆ, ಕಾರ್ಪ್ಯಾಟ್ ಕೂಡ ಯಾರ ಜೊತೆ ಇರುತ್ತೆ? ಬಾಂಗ್ಲಾದೇಶ್. ಓಕೆನಾ? ಬಾಂಗ್ ಸಾಗರ್ ಬಾಂಗ್ಲಾದೇಶ್ ನೆನ್ಪಿಟ್ಕೋಬೇಕು. ಓಕೆನಾ? ಜಿಮೆಕ್ಸ್ ಎದ್ರ ಜೊತೆ ಇರ್ಬೋದು? ಜಪಾನ್. ನಸೀಮ್ ಅಲ್ ಬಹಾರ್ ಎದ್ರ ಜೊತೆ ಇದೆ? ಒಮಾನ್ ಜೊತೆ. ಇಂದ್ರ ಎದ್ರ ಜೊತೆ ಇದೆ? ರಷ್ಯಾ. ಜಾಯರ್ ಅಲ್ ಬಹಾರ್ ಎದ್ರ ಜೊತೆ ಇದೆ? ಕತಾರ್. ನೋಡ್ರಿ, ಇದಕ್ಕಿಂತ ಮುಂಚೆ ನೋಡಿರೋ ನೇವಲ್ ಎಕ್ಸರ್ಸೈಸ್ ಹೆಸರೇನು? ಅಲ್ ಮುಹದ್ ಅಲ್ ಹಿಂದಿ. ಓಕೆ, ಅದ್ ಬಂದ್ಬಿಟ್ಟು ನೇವಲ್ ಎಕ್ಸರ್ಸೈಸ್ ಎದುರೆದ್ರ ನಡುವೆ ಇಂಡಿಯಾ ಮತ್ತು ಸೌದಿ ಅರೇಬಿಯಾ. ಇಲ್ಲಿ ಬನ್ನಿ, ಜಾಯರ್ ಅಲ್ ಬಹಾರ್ ಎದ್ರ ಜೊತೆ? ಕತಾರ್ ಜೊತೆ. ಓಕೆ, ಸಮುದ್ರ ಶಕ್ತಿ ಇಂಡೋನೇಷಿಯಾ. ಇಂಡೋ ಥಾಯ್ ಕಾರ್ಪ್ಯಾಟ್ ನೋಡಿ ಎಲ್ಲೆಲ್ಲಿ ನಡೆಯುತ್ತೆ? ಕಾರ್ಪ್ಯಾಟ್ ಇಲ್ಲಿದೆ. ಕಾರ್ಪ್ಯಾಟ್ ಬಾಂಗ್ಲಾದೇಶಲ್ಲೂ ನಡೆಯುತ್ತೆ, ಕಾರ್ಪ್ಯಾಟ್ ಥೈಲ್ಯಾಂಡ್ ಅಲ್ಲೂ ನಡೆಯುತ್ತೆ. ಅಂದ್ರೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ನಡುವೆ ಇರೋದೇನು? ಕಾರ್ಪ್ಯಾಟ್. ಓಕೆನಾ? ನೆಕ್ಸ್ಟ್ IMCAR ಎದ್ರ ಜೊತೆ? ಮಲೇಷಿಯಾ. ಸಿಂಬೆಕ್ಸ್ ಸಿಂಗಪೂರ್. ಆಸಿಂಡೆಕ್ಸ್ ಆಸ್ಟ್ರೇಲಿಯಾ. ಮಲಬಾರ್ ಎಕ್ಸರ್ಸೈಸ್ ಜಪಾನ್, US ಮತ್ತು ಇಂಡಿಯಾ. ಹೌದಾ? ನೆಕ್ಸ್ಟ್ ನೋಡ್ರಿ, ಹೂ ಗೇವ್ ದ ಸ್ಲೋಗನ್ ಬ್ಯಾಕ್ ಟು ವೇದಾಸ್? ಯಾರು? ದಯಾನಂದ. ಯಾರು ಕೊಟ್ಟಿರೋದು ಬ್ಯಾಕ್ ಟು ವೇದಾಸ್ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು. ಯಾರು ಕೊಟ್ಟಿರೋದು? ದಯಾನಂದ ಸರಸ್ವತಿ. ಓಕೆ, ಯಾಕಪ್ಪ ದಯಾನಂದ ಸರಸ್ವತಿ ಅವ್ರು ನ್ಯೂಸ್ ಅಲ್ಲಿ ಇದ್ದಾರೆ ಅಂದ್ರೆ ಅವ್ರದ್ದು 200th ಏನಿತ್ತು? 200th ಬರ್ತ್ ಆನಿವರ್ಸರಿ ಇತ್ತು. 200th ಏನಿತ್ತು? ಬರ್ತ್ ಆನಿವರ್ಸರಿ. 200 ಬರ್ತ್ ಆನಿವರ್ಸರಿ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಅವ್ರ ಮೇಲೆ ಬ್ಯಾಕ್ ಟು ವೇದಾಸ್ ಮೇಲೆ ಕ್ವಶನ್ ಕೇಳ್ಬೋದಾ? ಎಸ್ ಸರ್ ಕೇಳ್ಬೋದು. ಅಥವಾ ಆರ್ಯ ಸಮಾಜ್ ಮೇಲೆ ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್ ಕೇಳ್ಬೋದು. ಅವ್ರು ಎಸ್ಟಾಬ್ಲಿಷ್ ಮಾಡಿರೋ ಯೂನಿವರ್ಸಿಟಿ ಮೇಲೆ ಕೇಳ್ಬೋದಾ? ಯಾವ್ದು ಸ್ಕೂಲ್? ದಯಾನಂದ್ ಆಂಗ್ಲೋ ವೇದಿಕ್ ಸ್ಕೂಲ್. ಓಕೆ, ಅದ್ರ ಬಗ್ಗೆ ಕೇಳ್ಬೋದಾ? ಎಸ್ ಕೇಳ್ಬೋದು. ಓಕೆನಾ? ಓಕೆ, ಸೊ ದಯಾನಂದ ಸರಸ್ವತಿ ಅವರ ಹೆಸರು ಜೊತೆ ನಿಮ್ಗೆ ಏನೇನ್ ನೆನಪಿರ್ಬೇಕಪ್ಪ? ಏನೇನ್ ನೆನಪಿರ್ಬೇಕು? ಒಂದು, ಬ್ಯಾಕ್ ಟು ವೇದಾಸ್ ಅನ್ನೋ ಸ್ಲೋಗನ್ ಕೊಟ್ಟಿದ್ದು ದಯಾನಂದ ಸರಸ್ವತಿ. ಎರಡನೇದು, ದಯಾನಂದ ಆಂಗ್ಲೋ ವೇದಿಕ್ ಸ್ಕೂಲ್. ಓಕೆ, he wandered as an ascetic for 15 years in search of truth. Okay, wandered ಅಂದ್ರೆ ಏನು? wandered ಅಂದ್ರೆ ದಿಕ್ಕು ಇಲ್ಲದ ಹಾಗೆ ಪ್ರಯಾಣ ಮಾಡೋದನ್ನ ಏನಂತಾರೆ? wandering. ಓಕೆ, ವ್ಯಾಂಡರಿಂಗ್ ಅಂದ್ರೆ ಕರಿಬಹುದು. ಓಕೆನಾ? wandered as a ascetic ಅಂದ್ರೆ ಎಲ್ಲ ಬಿಟ್ಟಿ ಎಲ್ಲ ತ್ಯಾಗ ಮಾಡಿ ascetic ಅಂತ ಕರೀತಾರೆ. ಓಕೆ, ascetic for 15 years. ಓಕೆ, Dayananda Anglo-Vedic School came into existence in 1886. Okay, Swami Dayananda Saraswati. First Arya Samaj unit was formally set up by Dayananda Saraswati. Yavag elli? Mumbai elli 1875. Later it was moved, established at Lahore. Later the headquarters of the Samaj was established at Lahore. Okay na? Back to Vedas yaar kotiradu? Dayananda Saraswati. Okay na? Munde hogandra? Chalo, let's go. In which state is Boar Tiger Reserve recently featured in news situated? ಎಲ್ಲಿದೆ ಅದು? ಮಹಾರಾಷ್ಟ್ರ. ವೆರಿ ಗುಡ್, ಮಹಾರಾಷ್ಟ್ರ. ಎಲ್ಲಿದೆ ಬೋರ್ ಟೈಗರ್ ರಿಸರ್ವ್? ಮಹಾರಾಷ್ಟ್ರ. ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಯಾವುದು? ಅತಿ ಚಿಕ್ಕ ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಯಾವ್ದಪ್ಪ? ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ನೀವು ಕಮೆಂಟ್ಸ್ ಅಲ್ಲಿ ನೀವು ಆನ್ಸರ್ಸ್ ನ ಡ್ರಾಪ್ ಮಾಡ್ಕೊಂತ ಹೋಗಿ. ಓಕೆನಾ? ಕಮೆಂಟ್ ಅಲ್ಲಿ ರೆಕಾರ್ಡೆಡ್ ಸೆಷನ್ ಆಗಿದ್ರು ಕಮೆಂಟ್ಸ್ ಅಲ್ಲಿ ಆನ್ಸರ್ನ ಹಾಕಿ. ಐ ವಿಲ್ ಸಿ ಯಾರು ನೋಡಿದ್ದಾರೆ ಯಾರಿಲ್ಲ, ಹೇಗ್ ನಡೆಸಿದ್ದಾರೆ, ಹೇಗೆ ಅದನ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇರ್ತೀನಿ. ಸೊ ಓಕೆ ಎವ್ರಿ ಒನ್, ಇದೇ ಸ್ಮಾಲೆಸ್ಟ್. ಬೋರ್ ಟೈಗರ್ ರಿಸರ್ವ್ ಇಸ್ ದ ಸ್ಮಾಲೆಸ್ಟ್. ಸೊ ಎರಡು ಫ್ಯಾಕ್ಟ್ಸ್ ಗೊತ್ತದು. ಇವಾಗ ಅದು ನ್ಯೂಸ್ ಅಲ್ಲಿ ಇದೆ. ಯಾಕೆ? ಅಲ್ಲಿ ವೈಲ್ಡ್ ಲೈಫ್ ಸಫಾರಿನ ಸ್ಟಾರ್ಟ್ ಮಾಡ್ತಾ ಇದಾರೆ. ಏನ್ ಸ್ಟಾರ್ಟ್ ಮಾಡ್ತಾ ಇದಾರೆ? ವೈಲ್ಡ್ ಲೈಫ್ ಸಫಾರಿ. ಓಕೆ, ವೈಲ್ಡ್ ಲೈಫ್ ಸಫಾರಿ ಸ್ಟಾರ್ಟ್ ಆಗಿದೆ ಸರ್. ಬೋರ್ ಟೈಗರ್ ರಿಸರ್ವ್ ನ್ಯೂಸ್ ಅಲ್ಲಿ ಇದೆ, ಅದಕ್ಕೆ ನನಗೊಂದು ಬೋರ್ ಟೈಗರ್ ರಿಸರ್ವ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಪ್ರಶ್ನೆ ಕೇಳ್ಬೋದು. ಅದು ಅಲ್ಲದೆ ಇನ್ನೇನ್ ಕೇಳ್ಬೋದು? ಯಾವುದು ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಇಂಡಿಯಾನಲ್ಲಿ ಅಂದ್ರೆ ಯಾವುದು? ಬೋರ್ ಟೈಗರ್ ರಿಸರ್ವ್. ಎಲ್ಲಿದೆ ಇದು? ಮಹಾರಾಷ್ಟ್ರದ. ಓಕೆನಾ? ಒಂದು ಬೋರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಟ್ ಬೋರ್ ನೆಸಲ್ಡ್ ಇನ್ ದ ವ್ಯಾಲಿ ಆಫ್ ಯಾವ ರಿವರ್ಗಿದೆ ಅಂತ ಕೇಳ್ಬೋದು. ಯಾವ ರಿವರ್? ವರ್ಧಾ ರಿವರ್. ಯಾವ ರಿವರ್ಗಿದೆ ಬೋರ್ ಟೈಗರ್ ರಿಸರ್ವ್ ಅಂತ ಕೇಳಿದ್ನಂದ್ರೆ ಏನಂತ ಮೆನ್ಷನ್ ಮಾಡ್ತೀರಾ? ವರ್ಧಾ ರಿವರ್. ಈ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲೂ ರಿವರ್ ಮೇಲೆ ಕೇಳಿದಾನಪ್ಪ ಕ್ವಶನ್. ಆಮೇಲೆ ಬಂದಾದ್ಮೇಲೆ ನಾನು ರಿವರ್ ಓದ್ಬೇಕಿತ್ತು ಅಂತ ಅನ್ಕೋಬೇಡಿ. ಓದೋದಿದ್ರೆ ಇವಾಗೆ ಓದಿ. ನೋಡಿ, ಅವ್ನು ಟಿಪಿಕಲ್ ಆಗಿ ಹೋಗ್ಬಿಟ್ಟು ನಿಮ್ಗೆ ಸರಾಯಿ ರಿವರ್ ಬಗ್ಗೆ ಹೇಳಿ ಅಂತ ಹೇಳಲ್ಲ. ಓಕೆನಾ? ಸರಾಯಿ ರಿವರ್ ಬಗ್ಗೆ ಕೇಳ್ದ ಅಂದ್ರೆ ಕೂಡ
ಯಾಕೆ ಕೇಳ್ಬೋದು, ಏನಾದ್ರು ಸರ್ಟನ್ ಆಗಿ ನ್ಯೂಸ್ ಅಲ್ಲಿ ಬಂದಿರ್ಬೇಕದು. ವಾರಾಣಸಿ ಜೊತೆ ರಿಲೇಟೆಡ್ ಅಥವಾ ಅಯೋಧ್ಯ ಜೊತೆ ರಿಲೇಟೆಡ್, ಅವಾಗ ಏನ್ ಮಾಡ್ತಾನೆ ಅವನು, ಆತರ ನ್ಯೂಸ್ ಅಲ್ಲಿ ಕೇಳ್ತಾನೆ. ಓಕೆನಾ, ಬನ್ನಿ. Wardha district of Maharashtra, the Bold Wildlife Sanctuary is the smallest tiger reserve in the country. According to the sources, these are approximately 15 to 20 tigers inside the country's smallest tiger reserve. ಓಕೆನಾ, ನೆಕ್ಸ್ಟ್ ಮುಂದೆ ಹೋಗೋಣ. ಇದು ಈ ನ್ಯೂಸ್ ನನಗೆ ಸಿಕ್ಕಿದ್ದು ಎಕ್ಸ್ ಅಲ್ಲಿ ಸಿಕ್ತದೆ. ಎಕ್ಸ್ ನಂದಲ್ಲ, ಟ್ವಿಟರ್ನ ಎಕ್ಸ್ ಅಂತ ಕರಿತಿದ್ರಲ್ಲ, ಆ ಟ್ವಿಟರ್, ಆ ಎಕ್ಸ್. ಓಕೆ, ನೀವು ಭಾರಿ ಶಾರ್ಪ್ ಹುಡುಗರು ಮೊದ್ಲಕ್ಕೆ. ಎಕ್ಸ್ ಅಂದ ತಕ್ಷಣ ಸವಿ ನೆನಪು ಹೋಗ್ಬೇಡ್ರಿ ಮತ್ತೆ. ಅವನೆಲ್ಲೋ ಹೋದ, ನೀನೇನು ಪಾಪ ರಾಹುಲ್ ಬಿಡ್ರ. ಹಾಡ್ ಮೂಲಕ ಹೇಳ್ಬೋದಾ ಅಂತ ಅವನು ನೋಡಿದ್ರ, ನಿಮ್ಮ ಉತ್ತರ ನಾನು ಹಾಡ್ ಮೂಲಕ ಹೇಳ ಅಂತೇಳಿ ಪರ್ಮಿಷನ್ ಕೇಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ತಲೆಯಲ್ಲಿ ಅದೇ ಟ್ಯೂನ್ ನಡೀತಾ ಇತ್ತು. ಅಷ್ಟು ಸರಿ ಎಲ್ಲಾದ್ರೂ ಹೋಗ್ರಿ ಅದೇ ನಡೀತಾ ಇದೆ. ಏನ್ ಕನೆಕ್ಟೆಡ್ ವರ್ಲ್ಡ್ ಅಪ್ಪ. ಅದು ಆ ಹಾಡ್ ಆಡಿದ ಆರ್ಟಿಸ್ಟ್ ಯಾರು ಇಲ್ಲೋ ಗೊತ್ತಾ ನಿಮ್ಗೆ? ಯಾರಿಗಾದ್ರು ಇದಾರ ಅವರು? ಗುರುಕಿರಣ್ ಮ್ಯೂಸಿಕ್ ಅವ್ ಯಾವಾಗ ಬರ್ದಿದ್ದು, ಅದು ಯಾವಾಗ ವೈರಲ್ ಆಗ್ಬೇಕು, ಏನು ಸಂಬಂಧನೇ ಇಲ್ಲ. ಓಕೆ ಓಕೆ, ನೀತಿ ಆಯೋಗ್ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿದೆ. ಆ ಇನಿಷಿಯೇಟಿವ್ ಹೆಸರೇನು? ಗ್ರೋ ಅಂತ. ಏನಂತ ಇದ್ರೆ ಇನಿಷಿಯೇಟಿವ್ ಹೆಸರು ಗ್ರೋ ಅಂದ್ರೆ ಏನು? ಗ್ರೀನಿಂಗ್ ಇಂಡಿಯಾಸ್ ವೇಸ್ಟ್ ಲ್ಯಾಂಡ್ ಅಂಡ್ ಆಗ್ರೋ ಫಾರೆಸ್ಟ್ರಿ. ಮುಂದೆ ಹೋಗಕ್ಕಿಂತ ಮುಂಚೆ ಆಗ್ರೋ ಫಾರೆಸ್ಟ್ರಿ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಆಗ್ರೋ ಫಾರೆಸ್ಟ್ರಿ ಅಂದ್ರೆ ನೋಡಿ, ಟರ್ಮ್ ನ ಮರ್ಜ್ ಮಾಡಿದೆ. ಏನೇನದು? ಅಗ್ರಿಕಲ್ಚರ್, ಫಾರೆಸ್ಟ್ರಿ. ಎಲ್ಲೋಯ್ತು BSc ಅಗ್ರಿಕಲ್ಚರ್ ಹುಡುಗರು? ಎಲ್ಲೋದ್ರು ಅವ್ರು? ಅಗ್ರಿಕಲ್ಚರಲ್ ಕ್ರಾಪ್ಸ್ ಪ್ಲಸ್ ಫಾರೆಸ್ಟ್ ಕ್ರಾಪ್ಸ್ ಜೊತೆಗಿದ್ರೆ ಏನಾಗುತ್ತದು? ಆಗ್ರೋ ಫಾರೆಸ್ಟ್ರಿ ಅಂತ ಕರಿತೀವಿ. ಸರ್, ಇದು ಯಾಕೆ ಇಂಪಾರ್ಟೆಂಟು? ಸಸ್ಟೈನೇಬಲ್ ಫಾರ್ಮಿಂಗ್ ಅಲ್ಲಿ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಓಕೆನಾ, ವೇಸ್ಟ್ ಲ್ಯಾಂಡ್ಸ್ ನ ನಮ್ಗೆ ಒಳ್ಳೆ ವೇಸ್ಟ್ ಲ್ಯಾಂಡ್ಸ್ ನಾವು ಕನ್ವರ್ಟ್ ಮಾಡಕ್ಕೆ, ಅದಕ್ಕೆ ಗ್ರೀನ್ ಲ್ಯಾಂಡ್ಸ್ ಆಗಿ ಅಥವಾ ಆಗ್ರೋ ಫಾರೆಸ್ಟ್ ರೀಜನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ವಿ ಆರ್ ಟೇಕಿಂಗ್ ಎಫರ್ಟ್ಸ್ ಆಗ್ತಾ ಇದೀವಿ. ಓಕೆನಾ, ಹಾಗೆ ಅವ್ರು ಇನ್ನೊಬ್ರು ಇದ್ರಲ್ಲ, ಅವ್ರು ಬರ್ಲಿಲ್ಲ ಏನಿವತ್ತು? MSc ಹೋದ್ರ ಅವರು? ಡು ಯು ನೋ ಒನ್ ಆಫ್ ಯುವರ್ ಫ್ರೆಂಡ್ ಹೂ ವಾಸ್ ಪ್ರಿಪೇರಿಂಗ್ MSc ಗೆ ಬರ್ದಿದ್ರು ಅವರು. he got admitted in Delhi Indian Agricultural Research Institute ಗೆ ಹೋದ್ರಲ್ಲ ಅವರು? ಹೋದ್ರಲ್ಲ, ನೈಸ್ ನೋಡಿ. he was preparing for banking exams. Okay, he just joined this batch. ಇದೇ ಬ್ಯಾಚ್ ಅಲ್ಲಿ ಅವ್ರು ಬಂದಿದ್ದು. he had written ಅವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿದ್ರು, ಕ್ಲಿಯರ್ ಆಯ್ತು. she went to Delhi for her masters in MS in agriculture ಅಲ್ಲ. ನೈಸ್, ಇಟ್ ಇಸ್ ಅ ವೆರಿ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್. ತುಂಬಾ ಚೆನ್ನಾಗಿದೆ. ಅಲ್ಲಿ ನಮ್ GM ಯಾವ್ದು ಕ್ರಾಪ್ಸ್ ಬ್ಯಾಸಿಲೋಜಿಸ್ ಯಾವ್ದು BT ಕಾಟನ್ ಕೂಡ ಅಲ್ಲಿಂದ ಬಂದಿರೋದಲ್ಲ. ಬ್ಯಾಸಿಲೋಜೆನೆಸಿಸ್ ಥೋರಿಂಜೆನೆಸಿಸ್ ಏನಾಯ್ತಲ್ಲ, ಬ್ಯಾಸಿಲಸ್ ಥೋರಿಂಜೆನೆಸಿಸ್, BT ಕಾಟನ್, ಅದು ಕೂಡ ಅಲ್ಲಿಂದಾನೇ ಬಂದಿರೋದು. ಓಕೆ ನೋಡಿ, ನೆಕ್ಸ್ಟ್ ಗ್ರೀನಿಂಗ್ ಇಂಡಿಯಾಸ್ ವೇಸ್ಟ್ ಲ್ಯಾಂಡ್ ವಿತ್ ಆಗ್ರೋ ಫಾರೆಸ್ಟ್ರಿ ಅಂದ್ರೆ ಏನಂತ ಗೊತ್ತಲ್ಲಮ್ಮ? ಅಗ್ರಿಕಲ್ಚರ್ ಮತ್ತೆ ಫಾರೆಸ್ಟ್ ಎರಡು ಮಿಕ್ಸ್ ಮಾಡ್ಬಿಟ್ರೆ ಆಗ್ರೋ. ನೋಡಿರ್ತೀರಾ ನೀವೆಲ್ಲರೂ, ಕೇರಳ, ಮುನ್ನಾರು, ನಮ್ಮ ಈ ಕಡೆ ಎಲ್ಲ ಹೋಗಿದ್ದೀರಾ? ಅಥವಾ ನಮ್ಮ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಹೋಗಿದ್ದೀರಾ? ಏನಿರುತ್ತೆ, ಹೊಲ ಇರುತ್ತೆ, ಹೊಲದ ಜೊತೆ ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ಗಿಡ ಇರ್ತಾವ ತಾನೆ, ಅದೇ ಆಗ್ರೋ ಫಾರೆಸ್ಟ್. ಓಕೆನಾ, ಈಗ ಸೊ ಈ ರಿಪೋರ್ಟ್ ಬಗ್ಗೆ ಡಿಸ್ಕಷನ್ ನಡೆದಿದೆ. ಆದ್ರೆ ಇದನ್ನ ಯಾರು ಲಾಂಚ್ ಮಾಡಿರೋದು ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ಯಾರು ಲಾಂಚ್ ಮಾಡಿರೋದು? ನೀತಿ ಆಯೋಗ. ನಾಳೆ ಪೇಪರ್ ಅಲ್ಲಿ, ನಾಳೆ ನಮ್ದು ಕ್ಲಾಸ್ ಇರುತ್ತಲ್ಲ, ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ಏನಿರುತ್ತೆ ಹೇಳಿ? ನೀತಿ ಆಯೋಗ್ ಚೇರ್ಮನ್ ಯಾರು ಅಂತ ಇರುತ್ತೆ. ಎಲ್ಲರೂ ಇವಾಗ ಯಾರು ಹೇಳ್ಬೇಡ್ರಿ, ಕಂಟ್ರೋಲ್ ಇವಾಗ ಹೇಳ್ಬೇಡಿ. ಓಕೆ, ನಾಳೆಗೆ ಎಲ್ಲರೂ ಒಂದೇ ಸತಿ ನೋಡ್ಕೊಂಡ್ಬಂದು ಯೂನಿಫಾರ್ಮ್ ಆಗಿ ಆನ್ಸರ್ ಮಾಡೋಣ. ಓಕೆನಾ, ಸೊ ಈ ತರ ಏನಾದ್ರು ಚಾನ್ಸಸ್ ಸಿಕ್ಕಾಗ ಕ್ವಶನ್ಸ್ ನ ಕ್ರಿಯೇಟ್ ಮಾಡೋಣ, ನೆಕ್ಸ್ಟ್ ಡೇ ಅದನ್ನ ಪ್ರಾಕ್ಟೀಸ್ ಮಾಡೋಣ, ಸೊ ದಟ್ ಏನಾಗುತ್ತೆ, ರಿಟೆನ್ಷನ್ ಆಗುತ್ತೆ. ಓಕೆನಾ, ಲಾಂಚಸ್ ಗ್ರೋ ರಿಪೋರ್ಟ್ ಅಂಡ್ ಪೋರ್ಟಲ್. ದ ರಿಪೋರ್ಟ್ ಪ್ರೊವೈಡ್ ಸ್ಟೇಟ್ ವೈಸ್ ಅಂಡ್ ಡಿಸ್ಟ್ರಿಕ್ಟ್ ವೈಸ್ ಅನಾಲಿಸಿಸ್. ಏನ್ ಕೊಡುತ್ತೆ ಇದು? ನೆನಪಿಟ್ಕೊಳ್ಳಿ, ಏನ್ ಕೊಡುತ್ತೆ? ಸ್ಟೇಟ್ ವೈಸ್ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಅನಾಲಿಸಿಸ್ ಕೊಡುತ್ತೆ. ಎದರದು? ಓಕೆ, ಗ್ರೀನ್ ಕವರ್. ಎಷ್ಟು ಗ್ರೀನ್ ಕವರ್ ಇದೆ? ಗ್ರೀನ್ ಕವರ್ ಅಂದ್ರೆ ಫಾರೆಸ್ಟ್ ಕವರ್, ಓಕೆ,
ಅಥವಾ ಆಗ್ರೋ ಫಾರೆಸ್ಟ್ರಿ ಎಷ್ಟಿದೆ, ಅದರದ್ದು ಸ್ಟೇಟ್ ವೈಸ್ ಡಾಟಾ ಕೊಡುತ್ತೆ. ಸಪೋರ್ಟಿಂಗ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಇಂಡಸ್ಟ್ರೀಸ್ ಫಾರ್ ಗ್ರೀನಿಂಗ್ ಅಂಡ್ ರಿಸ್ಟೋರೇಷನ್ ಪ್ರಾಜೆಕ್ಟ್ಸ್. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಕರೆಂಟ್ ಆಗ್ರೋ ಫಾರೆಸ್ಟ್ರಿ ಕವರ್ಸ್ 8.65% ಆಫ್ ಇಂಡಿಯಾಸ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. ಟೋಟಲ್ ಇಂಡಿಯಾದ ಏನು ಜಿಯೋಗ್ರಫಿಕಲ್ ಏರಿಯಾ ಇದೆ 100%, ಅದರೊಳಗಡೆ ಆಗ್ರೋ ಫಾರೆಸ್ಟ್ರಿ ಎಷ್ಟು ಕವರ್ ಮಾಡುತ್ತೆ ಅಂದ್ರೆ 8% ಅಂತ ನೆನ್ಪಿಟ್ಕೊಳ್ಳಿ. 8.65 ನನಗೆ ಬೇಡ, ಓಕೆನಾ? ಎಷ್ಟಂತ ನೆನ್ಪಿಟ್ಕೊಂತೀರಾ? 8% ಅಂತ ನೆನ್ಪಿಟ್ಕೊಳ್ಳಿ. ಆಫ್ ಇಂಡಿಯಾಸ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಟೋಟಲಿಂಗ್ ಅಬೌಟ್ 28.42 ಮಿಲಿಯನ್ ಹೆಕ್ಟರ್ಸ್. ಇದರೊಳಗಡೆ ನಮ್ಮ ಟಾರ್ಗೆಟ್ ಬೇರೆ ಒಂದಿದೆ. ಏನ್ ಟಾರ್ಗೆಟ್ ಇದೆ? 2026 ಒಳಗಡೆ 2026 ಒಳಗಡೆ ನಾವು ವಿ ವಾಂಟ್ ಟು ರೀಸ್ಟೋರ್ ಹೌ ಮೆನಿ 26 ಮಿಲಿಯನ್. ಇಲ್ಲಿ ನೋಡ್ರಿ, 26 ಮಿಲಿಯನ್ ಹೆಕ್ಟರ್ಸ್ ಆಫ್ ಡಿಗ್ರೇಡೆಡ್ ಲ್ಯಾಂಡ್. ಡಿಗ್ರೇಡೆಡ್ ಲ್ಯಾಂಡ್ ಏನ್ ವೇಸ್ಟ್ ಲ್ಯಾಂಡ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಡಿಗ್ರೇಡೆಡ್ ಅಂದ್ರೆ ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ಅಲ್ಲಿ ಬೆಳೆ ಬೆಳೀತಿರಲ್ಲ, ಅಲ್ಲಿ ಗಿಡ ಬೆಳೀತಿರಲ್ಲ, ಡಿಗ್ರೇಡ್ ಆಗೋಗಿರುತ್ತೆ. ಡಿಗ್ರೇಡೆಡ್ ಲ್ಯಾಂಡ್ ನಾವು 2030 ಒಳಗಡೆ ಎಷ್ಟನ್ನ ರೀಸ್ಟೋರ್ ಮಾಡ್ಬೇಕಂತ ಇದೀವಿ. The GROW initiative aligns with the national commitments aiming to restore 26 million hectares of degraded land by 2030 and create an additional carbon sink of 2.5 to 3 billion tons. ಕಾರ್ಬನ್ ಸಿಂಕ್ ಅಂದ್ರೆ ಇವಾಗ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಟೈಮ್ ನಾನು ಇನ್ಮೇಲಿಂದ ಯಾವಾಗಾದ್ರೂ ಕಾರ್ಬನ್ ಸಿಂಕ್ ಅನ್ನೋ ಟರ್ಮ್ ನ್ಯೂಸ್ ಅಲ್ಲಿ ಬಂದ್ರೆ ನೀವು ಅದನ್ನ ತಲೆಯಲ್ಲಿ ಹಾಕೋಬಹುದು ತಾನೆ. ಕಾರ್ಬನ್ ಸಿಂಕ್ ಅಂದ್ರೆ ಏನ್ ಮಾಡೋದು? ಕಾರ್ಬನ್ ಸಿಂಕ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು ನಾವು? ಗಿಡಗಳು ನೆಟ್ಟೋದ್ರಿಂದ ಕಾರ್ಬನ್ ಸಿಂಕ್ ಆಗತ್ತಾ? ಎಸ್. ಏನ್ ಮಾಡುತ್ತೆ ಗಿಡ? ಅಟ್ಮಾಸ್ಫಿಯರ್ ಇಲ್ಲೋ ಕಾರ್ಬನ್ ನ ತಗೊಂಡ್ಬಿಟ್ಟು ತಾನು ಬೆಳೆಯುತ್ತೆ, ಹೌದಿಲ್ಲಮ್ಮ? ಏನಾಗೋಯ್ತು ಅದು? ಕಾರ್ಬನ್ ಸಿಂಕ್ ಆಗೋಯ್ತಾ ಇಲ್ಲ? ಎಸ್ ಆರ್ ನೋ? ಸೊ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂದ್ರೆ ಏನು? ಅದೇ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂದ್ರೆ ಅಟ್ಮಾಸ್ಫಿಯರ್ ಇಲ್ಲ ಕಾರ್ಬನ್ ನ ಒಂದ್ ಕಡೆ ಅಕ್ಯುಮುಲೇಟ್ ಮಾಡೋದು. ಓಕೆನಾ? ಬನ್ನಿ. ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ನೀತಿ ಆಯೋಗ್ಸ್ ಗ್ರೀನ್ ಗ್ರೋ ಇನಿಷಿಯೇಟಿವ್? ಗ್ರೋ ಇನಿಷಿಯೇಟಿವ್ ಏನಪ್ಪಾ ಇದ್ರೊಳಗಡೆ ಗೋಲು ಅಂತ ಕೇಳಿದ್ರೆ ಯಾವುದು? ಟು ರಿಸ್ಟೋರ್ ಡಿಗ್ರೇಡೆಡ್ ಲ್ಯಾಂಡ್ ಥ್ರೂ ಆಗ್ರೋ ಫಾರೆಸ್ಟ್. ಓಕೆನಾ? ಈಸಿ. ಯಾವ ತರ ಕ್ವಶನ್ ಬರ್ಬೋದು ನಾವು ಕಲ್ತಿರೋದ್ರಿಂದ ಯಾವ ತರ ಕ್ವಶನ್ ಬರ್ಬೋದು ಅನ್ನೋದು ಕೂಡ ನೋಡಿ. ಏನ್ ಬರ್ಬೋದು ಇದ್ರೊಳಗಡೆ? ಗ್ರೋ ಇನಿಷಿಯೇಟಿವ್ ನೀತಿ ಆಯೋಗದ ಏನಾಗಿದೆ ಅದ್ರೊಳಗಡೆ ಏನ್ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ? ರಿಸ್ಟೋರ್ ಡಿಗ್ರೇಡೆಡ್ ಲ್ಯಾಂಡ್. ಹೆಂಗೆ? ಆಗ್ರೋ ಫಾರೆಸ್ಟ್. ವಾಟ್ ಪರ್ಸೆಂಟೇಜ್ ಆಫ್ ಇಂಡಿಯಾಸ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಇಸ್ ಕರೆಂಟ್ಲಿ ಕವರ್ಡ್ ಬೈ ಆಗ್ರೋ ಫಾರೆಸ್ಟ್ರಿ? ಎಷ್ಟು? 8.65%. How many hectares of degraded land does GROW initiative aim to restore by 2030? 26 million hectares. 26 ಮಿಲಿಯನ್ ಜಾಗ ಬಿಲಿಯನ್ ಕೊಟ್ಟಿದ್ರೆ ನೋಡ್ರಿ, ಮತ್ತೆ ಮಿಲಿಯನ್ ಮಿಕ್ಸ್ ಮಾಡ್ಬಿಟ್ಟು ಹೊಡೆದಿರಂತೀನಿ. ನೆಕ್ಸ್ಟ್, 250 specially abled children of Jammu and Kashmir visit Delhi and Agra under Watan Ko Jano program. Okay, ವತನ್ ಕೋ ಜಾನೋ. ವತನ್ ಅಂದ್ರೆ ಏನು? ದೇಶ. ಕೋ ಅಂದ್ರೆ ವತನ್ ನಾ, ನಮ್ಮ ದೇಶವನ್ನ ತಿಳ್ಕೊಳ್ಳಿ. ಜಾನೋ ಅಂದ್ರೆ ಏನು? ತಿಳ್ಕೊಳೋದು. ಓಕೆನಾ? ವತನ್ ಕೋ ಜಾನೋ ಅಂತ ಒಂದು ಪ್ರೋಗ್ರಾಮ್ ನಡೀತಿದೆ. ಈ ಇನಿಷಿಯೇಟಿವ್ ಯಾರಿಗೋಸ್ಕರ ಆಗಿರುತ್ತೆ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಇರೋ ಮಕ್ಕಳಿಗೋಸ್ಕರ ಆಗಿರುತ್ತೆ. ಅದು ಯಾವ ತರ ಮಕ್ಕಳು ಅಂದ್ರೆ ಡಿಫ್ರೆಂಟ್ಲಿ ಏಬಲ್ಡ್. ಇವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಂಡಿಯಾನಲ್ಲಿ ನಾವು ಏನಂತ ಕರಿತೀವಿ, ನಾನು ಯಾವಾಗ್ಲೂ ಹೇಳ್ತೀನಿ, ಏನು ಇಂಡಿಯಾ ಇಸ್ ಅ ಮೆಲ್ಟಿಂಗ್ ಪಾಟ್ ಆಫ್ ಕಲ್ಚರ್ಸ್. ಹೌದಾ? ಇಂಡಿಯಾನಲ್ಲಿ ಇರೋ ಯಾವುದು ಮಾನ್ಯುಮೆಂಟ್ಸ್ ಅಥವಾ ಏನ್ ಡಿಫ್ರೆಂಟ್ ಕಲ್ಚರ್ ಇದೆ, ಬೇರೆ ಬೇರೆ ಸ್ಟೇಟ್ಸ್ಗೆ ಹೋದ್ರೆ ಬೇರೆ ಬೇರೆ ತರ ಕಲ್ಚರ್ ಇದೆ, ಹೌದಿಲ್ಲ? ಸೊ ಆ ಕಲ್ಚರ್ ನಲ್ಲಿ ಈ ಹುಡುಗರನ್ನ ಏನ್ ಮಾಡಕ್ಕೆ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅನ್ನೋ ಒಂದು ಕಾರಣದಿಂದ ಏನ್ ಮಾಡ್ತಾ ಇದಾರೆ, ಈ ಪ್ರೋಗ್ರಾಮ್ ನ ನಡೆಸ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಅಲ್ಲಿ ಈ ವಿದ್ಯಾರ್ಥಿಗಳನ್ನ ಏನ ಇದ್ ಮಾಡಿದಾರಲ್ಲ, ದೇ ಆರ್ ಆಲ್ ಫ್ರಮ್ ಏನಂತಾರೆ ಎಫೆಕ್ಟೆಡ್ ಫ್ಯಾಮಿಲೀಸ್. ಟೆರರಿಸ್ಟ್ ಆರ್ಗನೈಸೇಷನ್ಸ್ ಅಥವಾ ಈ ತರ ಈ ಆರ್ಗನೈಸೇಷನ್ಸ್ ಆಕ್ಟಿವಿಟೀಸ್ ಇಂದ ಎಫೆಕ್ಟ್ ಆಗಿರೋ ಫ್ಯಾಮಿಲೀಸಿನ ಮಕ್ಕಳೇನಿರ್ತಾರಲ್ಲ, ಆ ಮಕ್ಕಳಲ್ಲಿ ಕೂಡ ಅವ್ರು ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳನ್ನ 250 ಜನನ ಎಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ? ಡೆಲ್ಲಿ ಕರ್ಕೊಂಡ್ಬಂದು ಆಗ್ರಾನ ವಿಸಿಟ್ ಮಾಡಿಸಿದ್ದಾರೆ. ಸೊ ಈ ತರ ಮಾನ್ಯುಮೆಂಟ್ಸ್ ಮತ್ತೆ ಒಂದು ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವರಿಗೆ. ಓಕೆ, 250 specially abled children. Okay, specially abled, differently abled, choose your words. Okay, Jammu and Kashmir visited Delhi and Agra under Watan Ko Jano program organized by Social Welfare Department of the Government of Jammu and Kashmir in coordination with Ministry of Home Affairs and Government of Jammu and Kashmir have. ಯಾರು ಮಾಡಿರೋದು ಅಂತ ಕೇಳ್ಬೋದು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಗವರ್ಮೆಂಟ್. ಯಾರು ಮಾಡಿರೋದು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು Jammu and Kashmir government. ಇದು ವತನ್ ಕೋ ಜಾನೋ an initiative. ವತನ್ ಕೋ ಜಾನೋ was done by ಯಾರಿಂದ ಆಗಿರೋದು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ್. ಏನಿದು? ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದು.
ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದ್ರೆ ಯೂತ್ ಅಲ್ಲಿರೋ ಯೂತ್ನ ಇಲ್ಲಿ ಇರೋ ಏನು ಕಲ್ಚರಲ್ ಡೈವರ್ಸಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ಸಕ್ಕೆ. ಓಕೆನಾ? ಅಂಡರ್ ದ ಇನಿಷಿಯೇಟಿವ್ ವತನ್ ಕೋ ಜಾನೋ ಚಿಲ್ಡ್ರನ್ ಆಫ್ ಟೆರರಿಸಮ್ ಎಫೆಕ್ಟೆಡ್ ಫ್ಯಾಮಿಲೀಸ್, ಪರ್ಟಿಕ್ಯುಲರ್ಲಿ ಯಾರನ್ನ ಅವರು ಈ ಸ್ಕೀಮ್ ಅಲ್ಲಿ ಇದು ಮಾಡಿದ್ದಾರೆ ಅಂದ್ರೆ ಟೆರರಿಸಮ್ ಎಫೆಕ್ಟೆಡ್ ಫ್ಯಾಮಿಲೀಸ್, ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಇವ್ರನ್ನೆಲ್ಲಾನು ಒಂದು ವಿಸಿಟ್ ಕರ್ಕೊಂಡ್ ಬಂದಿದ್ದಾರೆ. ಓಕೆನಾ? ಜಸ್ಟ್ ಈ ವತನ್ ಕೋ ಜಾನೋ ಅನ್ನೋ ಸ್ಕೀಮ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡಿರಿ, ಎಲ್ಲಿ ನಡೆದಿತ್ತು, ಏನು ಎತ್ತ, ಯಾವ ಮಿನಿಸ್ಟ್ರಿ ಕೆಳಗಡೆ ಆಗಿತ್ತು, ಯಾವ್ಯಾವ ಸ್ಟೇಟ್ಸ್ ಇನ್ವಾಲ್ವ್ ಇದ್ದು ಅನ್ನೋದು ಗೊತ್ತಿರಬೇಕು. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿವಿಜುವಲ್ಸ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್? ಯಾರಪ್ಪ? ನಿನ್ನೆ ಡಿಸ್ಕಸ್ ಮಾಡಿದ್ವಾ? ಹೀರಾಲಾಲ್ ಸಮಾರಿಯಾ. ಯಾರು? ಹೀರಾಲಾಲ್ ಸಮಾರಿಯಾ. CIC ಇದನ್ನ ನಿಮ್ಗೆ ಹೆಂಗ್ ಹೇಳ್ಕೊಟ್ಟಿದ್ದೆ ನೆನಪ? ಒಂದು ಡೈಮಂಡ್ ಬಿಡಿಸಿದ್ನ ನೆನಪ? ಹೀರಾಲಾಲ್ ಇದ್ದ. ಯಾವ ಕಲರ್ ಅಲ್ಲಿ ಐತಿದು ಹೀರಾ? ರೆಡ್ ಕಲರ್ ಅಲ್ಲಿ ಐತಿ. ಓಕೆ, ಅದು ದೊಡ್ಡದು ಡೈಮಂಡ್ ಅದು. ಓಕೆ, ಗೊತ್ತಾಗತ್ತೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ದಿನ. ಡೈಮಂಡ್ ಬೇಕಮ್ಮ, ನಡೆಯಲ್ಲ. ಗೋಲ್ಡ್ ಡೈಮಂಡ್ ಇವಾಗಿಂದನೂ ಕಲೆಕ್ಟ್ ಮಾಡಕ್ ಆಗ್ತಿದ್ರೆ ಮಾಡ್ಕೊಂಬಿಡಿ. ಓಕೆ, ಮುಂದೆ ಬೇಕಾಗತ್ತೆ. ಎಲ್ರು ಈ ಇಂಡಿಯಾ ಎಷ್ಟು ಹೋಲ್ಡ್ ಮಾಡತ್ತಲ್ಲ ಗೋಲ್ಡ್ ಮತ್ತೆ ಡೈಮಂಡ್, ಅಷ್ಟು ಇಡೀ ಜಗತ್ತಲ್ಲಿ ಯಾರು ಮಾಡಲ್ಲ. ಯಾರು ಮಾಡಲ್ಲ. ನಾವು ಮಾಡಿದಷ್ಟು ಇಂಪೋರ್ಟು ಯಾರು ಮಾಡ್ಕೊಳಲ್ಲ. ಲಾರ್ಜೆಸ್ಟ್ ಇಂಪೋರ್ಟರ್ ನಾವು. ಓಕೆ, ಹಾ, ಈಗ CIC ಬಗ್ಗೆ ಇನ್ನ ಹೆಚ್ಚಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಓತ್ ಅಂಡ್ ಅಫರ್ಮೇಶನ್ಸ್ ಯಾವ ಸ್ಕೆಡ್ಯೂಲ್ ಅಪ್ಪ? ಯಾವ ಸ್ಕೆಡ್ಯೂಲ್? 3 ಓತ್ ಅಂಡ್ ಅಫರ್ಮೇಶನ್. ಯಾರು ಮಾಡ್ತಾರೆ CIC ಗೆ ಓತ್ ಅಂಡ್ ಅಫರ್ಮೇಶನ್? ಪ್ರೆಸಿಡೆಂಟ್. ಯಾರು ಮಾಡ್ತಾರೆ? ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಆಗಿದ್ರೆ ಯಾರು ಮಾಡ್ತಾರೆ? ಗವರ್ನರ್. ಯಾರು ಮಾಡ್ತಾರೆ? ಗವರ್ನರ್. ಓತ್ ಅಂದ್ರೆ ಏನು? ಪ್ರಮಾಣ ವಚನವನ್ನು ಸ್ವೀಕರಿಸಕ್ಕೆ ಯಾರು ಸಹಾಯ ಮಾಡ್ತಾರೆ, ಯಾರು ಮಾಡಿಸ್ತಾರೆ ಅಂತಂದ್ರೆ CIC. ನಮ್ಮ ಯಾರಿದ್ರು ಹೀರಾಲಾಲ್ಗೆ ಸಮಾರಿಯಾಗೆ ಯಾರು ಮಾಡ್ಸಿರ್ತಾರೆ? ಪ್ರೆಸಿಡೆಂಟ್ ಮಾಡ್ಸಿರ್ತಾರೆ. ಅದೇನಾಯ್ತು? ಸೆಂಟ್ರಲ್ ಆಯ್ತು. ಸ್ಟೇಟ್ ಅಲ್ಲಿ ಕೂಡ ಇದೆನಾ? ಸ್ಟೇಟ್ ಅಲ್ಲಿ ಏನಿದೆ? ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಇದೆನಾ? ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ಗೆ ಯಾರು ಮಾಡಿಸ್ತಾರೆ ಓತ್ ಅಫರ್ಮೇಶನ್? ಗವರ್ನರ್. ಪ್ರೆಸಿಡೆಂಟಿಗೆ ಸಿಮಿಲರ್ ಆಗಿರೋ ಯಾವ್ದಿದೆ ಅಪ್ಪ ಪೋಸ್ಟ್ ಸ್ಟೇಟ್ ಅಲ್ಲಿ ಅಂದ್ರೆ ಗವರ್ನರ್. ಅದು ಓಕೆನಾ? ಗವರ್ನರ್ ಮಾಡಿಸ್ತಾರೆ. ಓಕೆನಾ? ಈಗ ಇದು ಅಪಾಯಿಂಟ್ಮೆಂಟ್ ಕಮಿಟಿನಲ್ಲಿ ಯಾರ್ಯಾರು ಇರ್ತಾರೆ? ಓಕೆ, ಚೀಫ್ ಇನ್ಫಾರ್ಮೇಶನ್ ಕಮಿಷನ್ ನಾವು ಏನು ಅಪಾಯಿಂಟ್ ಮಾಡ್ತೀವಿ, ಅದ್ರಲ್ಲಿ ಯಾರ್ಯಾರು ಇರ್ತಾರೆ? ಒಂದು ಮೊದಲನೇದು ಚೇರ್ಪರ್ಸನ್. ಯಾರದು? ಪ್ರೈಮ್ ಮಿನಿಸ್ಟರ್. ಚೇರ್ಪರ್ಸನ್ ಯಾರು? ಪ್ರೈಮ್ ಮಿನಿಸ್ಟರ್. ಇಂಪಾರ್ಟೆನ್ಸ್ ನೋಡಿ ಇದರದು, ಈ ಆರ್ಗನೈಸೇಷನ್ ಇಂಪಾರ್ಟೆನ್ಸ್ ನೋಡಿ. ಇದರಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ನಮ್ಮ ಯಾರು ಪ್ರೈಮ್ ಮಿನಿಸ್ಟರ್ ಕೂಡ ಇದ್ದಾರೆ. ಯಾರವರು? ಜನಪ್ರತಿನಿಧಿ. ಓಕೆ, ಇನ್ನೊಬ್ಬ ವ್ಯಕ್ತಿನೂ ಇದ್ದಾನೆ. ಯಾರದು? ಅಪೋಸಿಷನ್ ಲೀಡರ್ ರೀ. ಲೀಡರ್ ಆಫ್ ದ ಅಪೋಸಿಷನ್. ಲೀಡರ್ ಆಫ್ ದ ಅಪೋಸಿಷನ್ ಅದರಲ್ಲಿ ಇರೋದ್ರಿಂದ ಏನಾಗುತ್ತೆ? ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ. ಲೀಡರ್ ಆಫ್ ಅಪೋಸಿಷನ್ ಸೋತಿದ್ರೆ ಕೂಡ he also represents a majority of the population. ಹೌದಾ ಇಲ್ಲ? ಅವನಿಗೂ ಅಷ್ಟೇ ಪ್ರಮುಖತೆ ಇದೆ. ಓಕೆ, ಪ್ರಧಾನ ಮಂತ್ರಿಗೆ ಎಷ್ಟು ಪ್ರಮುಖತೆ ಇದೆ ಅಷ್ಟೇ ಅವನಿಗೂ ಪ್ರಮುಖತೆ ಇದೆ. ಆದ್ರೆ ಅವನ ಹತ್ರ ಪವರ್ ಇಲ್ಲ. ನಮ್ಮ ಇಂಡಿಯಾನಲ್ಲಿ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ, ಅದ್ರೊಳಗಡೆ ಏನು 100% ವೋಟ್ ಅವ್ರಿಗೆ ಹೋಗಿರುತ್ತಾ? ಇಲ್ಲ, ಎಷ್ಟೋ ಒಂದು ಪರ್ಸೆಂಟೇಜ್ ಹೋಗಿರುತ್ತೆ. ಆ ರಿಮೈನಿಂಗ್ ಪರ್ಸೆಂಟೇಜ್ ವಾಯ್ಸ್ ನ ಯಾರು ರೆಪ್ರೆಸೆಂಟ್ ಮಾಡ್ತಿರ್ತಾರೆ? ಲೀಡರ್ ಆಫ್ ಅಪೋಸಿಷನ್ ತಾನೆ. ಆ ಲೀಡರ್ ಆಫ್ ಅಪೋಸಿಷನ್ ಕೂಡ ಈ ಅಪಾಯಿಂಟ್ಮೆಂಟ್ ಕಮಿಟಿಯ ಒಂದು ಭಾಗ ಆಗಿರ್ತಾರೆ. ಆಮೇಲೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್. ಓಕೆನಾ? ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟ್ ಮಾಡಿರ್ತಾರೆ ಯಾರು? ಪ್ರೈಮ್ ಮಿನಿಸ್ಟರ್. ಇವರೆಲ್ಲರೂ ಸೇರಿ ಏನ್ ಮಾಡ್ತಾರೆ? CIC ನ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ನ ರಿಕ್ರೂಟ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. Which constitutional amendment act introduced the word socialist and secular in the preamble of the constitution? ಯಾವ್ದು ಹಾಕಿರೋದು? 42nd Constitutional Amendment Act. 42nd Constitutional Amendment Act ಆಗಿರೋದು ಯಾವಾಗ? 1976. ಇದು ಹಾಕಿರೋದು ಅಂದ್ರೆ ಪ್ರಿಯಾಂಬಲ್ ಒಳಗಡೆ ಸೋಷಲಿಸ್ಟ್ ಮತ್ತೆ ಸೆಕ್ಯುಲರ್ ಅಲ್ಲದೆ ಇನ್ನೊಂದೇನು ವರ್ಡ್ ನ ಇಂಟ್ರೊಡ್ಯೂಸ್ ಮಾಡಿತ್ತು? ಇಂಟಿಗ್ರಿಟಿ. ಯಾವುದು? ಇಂಟಿಗ್ರಿಟಿ. ಸೊ ನೆನಪಿಟ್ಕೋಬೇಕಾದಲ್ಲಿ ಪ್ರಿಯಾಂಬಲ್ ಆಗಿ ಹೊರಗಿಂದ ಆಡ್ ಆಗಿರೋ 3 ಅಕ್ಷರಗಳು ಯಾವುವು ಅಂದ್ರೆ ಸೋಷಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ. ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಈ 3 ಪದಗಳ ಆಡ್ ಆಗಿದ್ವು. ಯಾವಾಗ? 42nd Amendment Act 1976 ಅಲ್ಲಿ. ಓಕೆ, ನೋಡ್ರಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಪ್ರಿಯಾಂಬಲ್ ಮೇಲೆ ಕೇಳ್ತಾನೆ. ಓಕೆನಾ? ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಏನಂತ ಕೇಳ್ತಾನೆ? ಈಸ್ a part of the constitution but not has no legal effect.
It is not a part of the constitution. It is a part of the constitution. It is the part of the constitution ಅಂತ ಯಾವ್ದು ಹೇಳಿದ್ದು? 42nd ಅಂದ್ರೆ ಏನದು? ಅದ್ರ ಹೆಸರೇನು? ಪಾಪ್ಯುಲರ್ಲಿ ಏನಂತ ಕರಿತೀವಿ ಅದನ್ನ? ಕೇಸಿನ ಹೆಸರೇನು? ಕೇಸಿನ ಹೆಸರು ಕೇಶವನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಕೇಶವನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. Part of the constitution but has no legal effect. A part of the constitution and has no legal effect either. Not a part of the constitution. Not a part of the constitution. ತಗದ್ಬಿಡ್ಲಾ? ಬನ್ನಿ ಮುಂದೆ. A part of the constitution and has same legal effect as any other part. ತಗಿಲ್ಲ? A part of the constitution but has no legal effect independently of other parts. అంటే ಆನ್ಸರ್ ಏನ್ ಕರೆಕ್ಟ್ ಆಗಿರುತ್ತೆ? ಆಪ್ಷನ್ ಡಿ ನನ್ನ ಸರಿಯಾದ ಉತ್ತರ ಇದ್ರಿ. ಓಕೆ, ಅ ಪಾರ್ಟ್ ಪ್ರಿಯಾಂಬಲ್ ನ ಏನಂತ ಕರೆದ್ರು? ಪ್ರಿಯಾಂಬಲ್ ಏನಂತ ಕರೀತಾರೆ? ಇಟ್ ಈಸ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಸ್ ಇಟ್ ಅ ಪಾರ್ಟ್? ಇದು ಮೊದಲು ಪಾರ್ಟ್ ಅಲ್ಲ, ಇದನ್ನ ಆಬ್ಜೆಕ್ಟಿವ್ ಆಗಿ ನೋಡ್ಬೇಕು ಅಂತ ನಡೆದಿತ್ತು. ಬಟ್ ದೆನ್ 42nd ಅಮೆಂಡ್ಮೆಂಟ್ ಆಕ್ಟ್ ಆದ್ಮೇಲೆ ಏನಂತ ಹೇಳಿದ್ರು? ಇಟ್ ಇಸ್ ದ ಹಾರ್ಟ್ ಅಂಡ್ ದ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇನ್ ಇಂಡಿಪೆಂಡೆಂಟ್ಲಿ. ಲೀಗಲ್ ಎಫೆಕ್ಟ್ ಇದೇನಾ ಇದ್ರದ್ದು? ಅಂದ್ರೆ ಸೆಕ್ಯುಲರಿಸಮ್ ಫಾಲೋ ಆಗಿಲ್ವಾ, ಅಥವಾ ಜಸ್ಟಿಸ್ ಫಾಲೋ ಆಗಿಲ್ಲ, ಅಥವಾ ನಮ್ಗೆ SSI ಸೆಕ್ಯುಲರ್ ಸೋಷಿಯಲಿಸ್ಟ್ ಆಗಿ ನಾವು ಉಳಿದಿಲ್ವಾ, ಸೋಷಿಯಲಿಸ್ಟ್ ಆಗಿ ನಾವು ಮಾಡಿಲ್ಲ ಅಂದ್ರೆ ಏನಾದ್ರೂ ಲೀಗಲ್ ಆಕ್ಷನ್ ತಗೋಬೋದಾ? ನಂದು ಪ್ರಿಯಾಂಬಲ್ ವೈಲೇಟ್ ಆಗಿದೆ ಅಂತೇಳಿ ನೀವು ಕೋರ್ಟ್ಗೆ ಹೋಗ್ಬೋದಾ? ಹೋಗ್ ಬರಲ್ಲ. ಓಕೆನಾ? ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದೆ ಅಂತ ಕೋರ್ಟ್ಗೆ ಹೋಗ್ಬೋದಾ? ಎಸ್, ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಓಕೆನಾ? ಬಟ್ ಇದು ಪ್ರಿಯಾಂಬಲ್ ನಂದು ನನ್ನ ಪ್ರಿಯಾಂಬಲ್ ವೈಲೇಟ್ ಆಗಿದೆ ಅಂತ ಹೋಗ್ ಬರಲ್ಲ. ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ, ಓಕೆ, ಆಫ್ ಅದರ್ ಪಾರ್ಟ್ಸ್. ಓಕೆನಾ? ಇದು 2020ಯ UPSC ಪೇಪರ್ ಅಲ್ಲಿ ಬಂದಿರೋ ಪ್ರಶ್ನೆ. ಓಕೆನಾ? ನೆಕ್ಸ್ಟ್ ಅದೇ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಇದ್ರೊಳಗಡೆ ಏನಾದ್ರು ನೋಡ್ಕೋಬೇಕು ಅಂದ್ರೆ ಏನ್ ನೋಡ್ಕೋಬಹುದು? ಈ ಕ್ವಶನ್ ಬರ್ಬೋದು ನಮ್ಗೆ. ಇಟ್ ವಾಸ್ ಇನ್ಸ್ಪೈರ್ಡ್ ಬೈ ದಿ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA. ಪ್ರಿಯಾಂಬಲ್ ಎಲ್ಲಿಂದ ಇನ್ಸ್ಪೈರ್ ಆಗಿರೋದು ಅಂದ್ರೆ USA ನ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್, the ideas behind the preamble of Indian Constitution were laid down by Jawaharlal Nehru. ಆಬ್ಜೆಕ್ಟಿವ್ ರೆಸಲ್ಯೂಷನ್ ನೆನಪಿರ್ಬೇಕು. ಡೈರೆಕ್ಟ್ ಕ್ವೆಶ್ಚನ್ ಕೇಳ್ತಾನೆ. ಏನು ಆಬ್ಜೆಕ್ಟಿವ್? ಸರ್ ನನಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ತೊಂದರೆ ಇಲ್ಲ. ಇವು ಒಂದೊಂದು ಡೈರೆಕ್ಟ್ ಆಗಿ ಕ್ವಶನ್ ಮೆಮರೈಸ್ ಮಾಡ್ರಿ, ಡೈರೆಕ್ಟ್ ಆಗಿ ಫ್ಯಾಕ್ಟ್ ನ ಮೆಮರೈಸ್ ಮಾಡ್ರಿ. ಏನು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಯಾರಿಗೆ ಸಂಬಂಧ? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಏನಕ್ಕೆ ಸಂಬಂಧ? ಪ್ರಿಯಾಂಬಲ್. ಓಕೆನಾ? ಎದಕ್ಕೆ? ಪ್ರಿಯಾಂಬಲ್. ಓಕೆನಾ? ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆನ್ 22nd January 1947. 22nd January 1947 ಏನ್ ಪಾಸ್ ಆಗಿತ್ತು? ಆಬ್ಜೆಕ್ಟಿವ್ ರೆಸಲ್ಯೂಷನ್. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಲೇಡ್ ದ ಫೌಂಡೇಶನ್ ಫಾರ್ ದ ಪ್ರಿಯಾಂಬಲ್. ಪ್ರಿಯಾಂಬಲ್ ಬರ್ಲಿಕ್ಕೆ ಫೌಂಡೇಶನ್ ಲೇ ಮಾಡಿದ್ ನಾವು ಹೆಂಗೆ? ಆಬ್ಜೆಕ್ಟಿವ್ ರೆಸಲ್ಯೂಷನ್. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಯಾವಾಗ ಪಾಸ್ ಆಗಿತ್ತಮ್ಮ? January 22nd 1947. ಓಕೆ, the mind of makers of the Constitution of India is reflected in which of the following? ಎದ್ರ ಬಗ್ಗೆ ಓದ್ತಾ ಇದೀವಿ? 2017 ಅಲ್ಲಿ ಬಂದಿರೋ ಕ್ವಶನ್ ಇದು. ಮೈಂಡ್ ಅಂದ್ರೆ ಅವರ ಮನಸ್ಸಿನ ಏನಂತಾರೆ, ಲೈಕ್ ಅವ್ರ ಮೆಂಟಾಲಿಟಿ, ಅವ್ರ ಥಿಂಕಿಂಗು. ಯಾರು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂದ್ರೆ ಯಾರು? ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಸಂವಿಧಾನನ ಬರ್ದಿರೋ ಅಸೆಂಬ್ಲಿ. ಅವ್ರ ಮೈಂಡ್ ನ ಮತ್ತೆ ಅವ್ರ ಅದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ? ಅವ್ರ ಐಡಿಯಾಲಜಿ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಕ್ಲಿಯರ್ಲಿ ಅಂದ್ರೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ? ಪ್ರಿಯಾಂಬಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಪ್ರಿಯಾಂಬಲ್ ನೋಡಿರ ಇಲ್ಲೋ? ಜೀವನದಲ್ಲಿ ಪ್ರಿಯಾಂಬಲ್ ಓದಿಲ್ಲ? ವಿ ದ ಪೀಪಲ್ ಆಫ್ ಇಂಡಿಯಾ ಇಲ್ಲ? ಎಲ್ಲ ಬುಕ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇರ್ತಿತ್ತು. ನಿಮಗಿತ್ತಿಲ್ಲೋ ಗೊತ್ತಿಲ್ಲ. ಸ್ಟೇಟ್ ಯಾರಾದ್ರೂ ಕೇಂದ್ರೀಯ ವಿದ್ಯಾಲಯ ಓದಿದವ್ರು ಇದ್ದೀರೇನ್? ಇಲ್ಲ. ನಮಗಂತೂ ಫಸ್ಟ್ NCERT ತೆಗೆದು ನೋಡಿ, ಯಾವುದೇ NCERT ಬುಕ್ ತೆಗೆದು ನೋಡಿ, ಯು ವಿಲ್ ಫೈಂಡ್ ಇಟ್. ಓಕೆ, ಇದು ಒಂದು ನ್ಯೂಸ್ ಅಲ್ಲಿ ಇದೆ. ಏನಂದ್ರೆ MSME ರಿಲೇಟೆಡ್ ಇದೆ. MSME ಅಂದ್ರೆ ಏನಪ್ಪ? ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್. ಈಗ ಇದ್ರದ್ದು ಒಂದು ಸೆಂಟರ್ಸ್ ಓಪನ್ ಮಾಡಿದ್ದಾರೆ. ಏನ್ ಸೆಂಟರ್ಸ್? ಟೆಕ್ನಾಲಜಿ ಸೆಂಟರ್ಸ್ ಓಪನ್.
ಡೈರೆಕ್ಟ್ ಕ್ವಶನ್ ಬರ್ಬೋದು, ಟೆಕ್ನಾಲಜಿ ಸೆಂಟರ್ಸ್ ಎಲ್ಲಿ ಓಪನ್ ಆಗಿದಾವೆ ಅಂತ. ಎಲ್ಲಿ ಓಪನ್ ಆಗಿದಾವೆ? ಗ್ರೇಟರ್ ನೋಯ್ಡಾ, ಇನ್ನೊಂದು ಎಲ್ಲಿ? ಕಾನ್ಪುರ್ ಉತ್ತರ ಪ್ರದೇಶ್, ಇನ್ನೊಂದು ಬಡಿ ಎಲ್ಲಿ? ಹಿಮಾಚಲ್ ಪ್ರದೇಶ್, ಇನ್ನೊಂದು ಇಂಫಾಲ್ ಮಣಿಪುರ್. ಓಕೆ, ಅಲಾಂಗ್ ವಿತ್ 2 ಎಕ್ಸ್ಟೆನ್ಷನ್ ಸೆಂಟರ್ಸ್ ಅಟ್ ಕರೀಂನಗರ್ ಅಂಡ್ ಭವಾನಿಪಟ್ನ ಒಡಿಶಾ. ಓಕೆನಾ, ಎಲ್ಲೆಲ್ಲಿ ಓಪನ್ ಆಗಿದಾವೆ ಅನ್ನೋದು ಹಾಗೆ ಬ್ರೀಫ್ ಆಗಿ ನೆನಪಿಟ್ಕೊಳ್ಳಿ. ನನಗೆ ಇದ್ರೊಳಗಡೆ ಕ್ವಶನ್ ಎಲ್ಲಿಂದ ಬರ್ಬೋದು ಅನ್ಸಿತ್ತು, ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಓಕೆ, ಬಟ್ ಇದು ನ್ಯೂಸ್ ಅಲ್ಲಿ ಇದೆ, ಇದನ್ನ ನಾವು ಇಗ್ನೋರ್ ಮಾಡಕ್ ಬರಲ್ಲ. ಓಕೆನಾ, ಯಾಕಪ್ಪ ಅಂದ್ರೆ MSME ರಿಲೇಟೆಡ್ ಏನಾದ್ರು ಇತ್ತು ಅಂದ್ರೆ ಅದು ನಮಗೆ ಏನು ಎಕ್ಸಾಮ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಯಾಕೆ? ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ನಾವು ಅದು ನಮಗೆ ಒಂದು ಇಟ್ ಇಸ್ ಅ ಡ್ರೈವರ್ ಆಫ್ ದ ಎಕನಾಮಿ. ಓಕೆ, ಮ್ಯಾಕ್ಸಿಮಮ್ ನಮಗೆ ವರ್ಕ್ ಫೋರ್ಸ್ ಅಥವಾ ಎಂಪ್ಲಾಯಬಿಲಿಟಿ ಎಲ್ಲಿ ಸಿಗತ್ತಪ್ಪ? MSME ಸೆಕ್ಟರ್ ಅಲ್ಲೇ ನಾವು ಆಂಟರ್ಪ್ರಿನರ್ಶಿಪ್. ಇವಾಗ ಮುದ್ರಾ ಸ್ಕೀಮ್ ನ ತಂದಿರೋದು ನಾವು ಯಾಕೆ? MSMEs ಪ್ರಮೋಟ್ ಮಾಡಕ್ಕೆ ತಾನೆ. ಸೊ ಎಲ್ಲೆಲ್ಲಿ ಬಂದಿದೆ? ಗ್ರೇಟರ್ ನೋಯ್ಡಾ, ಕಾನ್ಪುರ್, ಬಾಡಿ ಹಿಮಾಚಲ್ ಪ್ರದೇಶ್, ಇಂಫಾಲ್ ಮಣಿಪುರ್ ಇಲ್ಲಿ ಬಂದಿದೆ. ಓಕೆ, ದ ಟೆಕ್ನಾಲಜಿ ಸೆಂಟರ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ MSME ಪ್ರೊವೈಡ್ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟೀಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರೊಡಕ್ಷನ್. ಏನ್ ಕೊಡ್ತವೆ ಇವು? ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ಗೆ ಇನ್ಫ್ರಾಸ್ಟ್ರಕ್ಚರ್ ನ ಕೊಡ್ತವೆ, ಇನ್ಕ್ಲೂಡಿಂಗ್ ಸಪೋರ್ಟ್ ಥ್ರೂ ಹೈ ಎಂಡ್ ಮಷಿನರಿ ಟೆಕ್ನಾಲಜಿ ಅಂಡ್ ಕನ್ಸಲ್ಟೆನ್ಸಿ. ಡೆವಲಪ್ಮೆಂಟ್ ಆಫ್ ಫೆಸಿಲಿಟೇಷನ್ ಆಫೀಸ್ DC ಅದೆಲ್ಲ ಎಲ್ಲೆಲ್ಲಿದೆ ಇವಾಗ ನೋಡ್ರಿ. ಇದ್ರೊಳಗಡೆ ಕ್ವಶನ್ ಏನ್ ಬರ್ಬೋದು ಅಂದ್ರೆ ಡೆವಲಪ್ಮೆಂಟ್ ಅಂಡ್ ಫೆಸಿಲಿಟೇಷನ್ ಆಫೀಸ್ ಅಥವಾ ನ್ಯೂಕ್ಲಿಯಸ್ ಸೆಂಟರ್ ಏನಂತ ಕೇಳ್ತಾನೆ ಅವನು? ನ್ಯೂಕ್ಲಿಯಸ್ ಸೆಂಟರ್ ಅಂತ. ಯಾಕಂದ್ರೆ ಇದು ಬಂದಿರೋದು ಇದು ಒಂದೇ, ಅದು ಲದ್ದಾಖ್ ರೀಜನ್ ನಮಗೆ ಈಗ ಸದ್ಯ UT ಆಗಿ ನಡೀತಾ ಇದೆ. ಅದು ಹೌದಾ? UT ಆಗಿ ನಡೀತಾ ಇದೆ. ಸೊ ನಾವು ಅದನ್ನ ಏನ್ ಮಾಡ್ಬೇಕು? ಅದು ನ್ಯೂಸ್ ಅಲ್ಲಿ ಇದ್ರೆ ಅದ್ರ ಬಗ್ಗೆ ಏನಾದ್ರು ರಿಲೇಟೆಡ್ ನ್ಯೂಸ್ ಬಂದ್ರೆ ಎಕ್ಸಾಮ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ. ಓಕೆನಾ, ಈ ನ್ಯೂಕ್ಲಿಯಸ್ ಸೆಂಟರ್ MSME ರಿಲೇಟೆಡ್ ಎಲ್ಲಿ ಓಪನ್ ಆಗಿದೆ ಅಂತ ಕೇಳಿದ್ನಂದ್ರೆ ಟೆಕ್ನಾಲಜಿ ಸೆಂಟರ್ ರಿಲೇಟೆಡ್ ಎಲ್ಲಿ ಓಪನ್ ಆಗಿದೆ? ನ್ಯೂಕ್ಲಿಯಸ್ ಸೆಂಟರ್ ಲದ್ದಾಖ್ ಅಲ್ಲಿ. ಅಥವಾ ಈ ನ್ಯೂಕ್ಲಿಯಸ್ ಸೆಂಟರ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಎದಕ್ಕೆ ಸಂಬಂಧಪಟ್ಟಿರೋದು? ಅದು ಟೆಕ್ನಾಲಜಿ ಸೆಂಟರ್ MSME. ಸೊ ಓಕೆನಾ, ಈ ಪಾಯಿಂಟ್ ನ ಮಾತ್ರ ಇವೆಲ್ಲ ಮೆಮೊರೈಸ್ ಮಾಡ್ತಿರೋ ನೋಡಿ. ಬಟ್ ಇದನ್ನ ಮಾಡದೇ ಇರೋದು ತಪ್ಪು. ಇದನ್ನ ಕಂಪಲ್ಸರಿ ಮಾಡಿ, ಅದ್ರ ಜೊತೆ ಇದನ್ನ ಸಪ್ಲಿಮೆಂಟ್ ಮಾಡಿ. ಓಕೆನಾ, ಸಪ್ಲಿಮೆಂಟ್ ಮಾಡಿ. were also inaugurated on the occasion. Okay, development and facilitation office of DC MSME at Dehradun and development and facilitation office nucleus center at Ladakh. ಎಲ್ಲಿ ಇನಾಗ್ರೇಟ್ ಆಗಿದೆ ಡೆವಲಪ್ಮೆಂಟ್ ಅಂಡ್ ಫೆಸಿಲಿಟೇಷನ್ ಆಫೀಸ್ ಎಲ್ಲಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಸೆಂಟರ್ ಫಾರ್ MSME. ಎಲ್ಲಿ ಇನಾಗ್ರೇಟ್ ಆಗಿದೆ, ಎಲ್ಲಿ ಓಪನ್ ಆಗಿದೆ ಅಂದ್ರೆ ಎಲ್ಲಿ ಓಪನ್ ಆಗಿದೆ? ಲದ್ದಾಖ್ ಅಲ್ಲಿ. ಈ ಸ್ಕೀಮಿನ ಹೆಸರು ಹುಡುಕಿದೆ, ಸ್ಕೀಮಿನ ಹೆಸರು ಸಿಕ್ಕಿಲ್ಲ. ಇದೇ ನ್ಯೂಸ್ ಅಲ್ಲಿ ಇದೆ. ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇವತ್ತು ವೆಬ್ಸೈಟ್ ಓಪನ್ ಮಾಡಿದೆ ಅಂದ್ರೆ ಅದ್ರೊಳಗಡೆನೆ ಇದೆ. ಓಕೆ, ಒಂದು ಹೊಸ ಸ್ಪೆಷಲ್ ಸ್ಕೀಮ್ ಅಂತ ಕೊಟ್ಟಿದ್ದಾನೆ. ಆ ಸ್ಪೆಷಲ್ ಸ್ಕೀಮು ಐ ವುಡ್ ಸೇ ಇಟ್ ಇಸ್ IME ಎಂಟರ್ಪ್ರೈಸಸ್. ಅಂದ್ರೆ ಏನು? ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್. ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಏನಂತ ಕೂಡ ನಾನು ನಿಮಗೆ ಇಲ್ಲಿ ಡಿಫೈನ್ ಮಾಡಿದ್ದೀನಿ. ಓಕೆನಾ, ಇವಕ್ಕೆ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗಿರಲ್ಲ. ಓಕೆನಾ, ಉದ್ಯಮ ರಿಜಿಸ್ಟ್ರೇಷನ್ ಮೈಕ್ರೋ ಎಂಟರ್ಪ್ರೈಸಸ್ ದೋಸ್ ದಟ್ ಆರ್ ಅನೇಬಲ್ ಟು ಗೆಟ್ ರಿಜಿಸ್ಟರ್ಡ್ ಅಂಡ್ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್. ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಸರ್ಟನ್ ಡಾಕ್ಯುಮೆಂಟ್ಸ್ ಬೇಕ್ರಿ. ಆ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಏನಾಗಿರಲ್ಲ? ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಮೇಲೆ ರಿಜಿಸ್ಟರ್ ಆಗಿರಲ್ಲ. ರಿಜಿಸ್ಟರ್ ಆಗದೆ ಇರೋ ಈ ತರ ಕಂಪನೀಸ್ ಯಾವ ರನ್ ಆಗ್ತಾ ಇದಾವೆ ಅದನ್ನ ನಾವು ಏನಂತ ಕರಿತೀವಿ? ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್. ಈ ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್ ಕೂಡ ಪ್ರಮೋಟ್ ಮಾಡಕ್ಕೆ ಏನ್ ಕೊಡಕ್ ಟ್ರೈ ಮಾಡ್ತಾ ಇದಾರೆ? ಸಾಲ ಕೊಡಕ್ ಟ್ರೈ ಮಾಡ್ತಾರೆ. ಓಕೆನಾ, ಈ ಸಾಲ ಏನ್ ಕೊಡ್ತಾ ಇದಾರೆ ಅದನ್ನ ಏನಂತ ಕರಿತಾ ಇದಾರೆ? ಎಷ್ಟು ಕೊಡ್ತಾ ಇದಾರೆ? ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ರೆ 20 lakhs. ಎಷ್ಟಿದೆ? 20 lakhs. ಯಾರು ಕೊಡ್ತಾ ಇರೋದು? ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಬೈ ಯಾರು ಕೊಡ್ತಾ ಇರೋದು? ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್ಗೆ ಸಾಲ ಅಂದ್ರೆ ಯಾರು? ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಫಾರ್ ಎಕ್ಸ್ಟೆಂಡಿಂಗ್ ಲೋನ್ಸ್ ಅಪ್ ಟು 20 lakhs ವಾಸ್ ಆಲ್ಸೋ ಲಾಂಚ್ಡ್. ಈ ಸ್ಕೀಮ್ ಲಾಂಚ್ ಆಗಿದೆ. ಇದಕ್ಕೇನಾದ್ರು ಹೆಸರು ಕೊಟ್ಟಿದ್ದಾರೆ? ಪೋರ್ಟಲ್ ಆರ್ಟಿಕಲ್ ನೋಡಿದ್ರೆ ಹೆಸರು ಕೊಟ್ಟಿಲ್ಲ ಎಲ್ಲೂ. ಸೊ ಇನ್ಫಾರ್ಮಲ್ ಸೆಕ್ಟರ್ಗೆ ಲೋನ್ಸ್ ವಿಲ್ ಬಿ ಪಾಸ್ಡ್ ಆನ್. ಮತ್ತೆ ನಿಮಗೆ ಡೈರೆಕ್ಟ್ ಕ್ವಶನ್ ಏನ್ ಬರ್ಬೋದು? ಎಷ್ಟು ಕೊಡ್ತಾರಪ್ಪ? ಮುದ್ರಾನಲ್ಲಿ ಎಷ್ಟು ಕೊಡ್ತಾರೆ ನಮಗೆ ಗೊತ್ತು. ಎಷ್ಟು ಕೊಡ್ತಾರೆ ಮುದ್ರಾನಲ್ಲಿ? ಮ್ಯಾಕ್ಸಿಮಮ್ ಲೋನ್ ಎಷ್ಟು ಕೊಡ್ತಾರೆ ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸಸ್ಗೆ? 10 ಲಕ್ಷ. ಸೊ ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್ಗೆ ಹೊಸದಾಗಿ ಏನ್ ಸ್ಕೀಮ್ ಲಾಂಚ್ ಆಗಿದೆ ಅದರೊಳಗಡೆ ಎಷ್ಟು ಸಾಲ ಕೊಡ್ತಾರೆ? 20 ಲಕ್ಷ. ಓಕೆನಾ, ನೆಕ್ಸ್ಟ್ this scheme will provide support and opportunity for micro and nano enterprises and is aimed at moderating the credit risk perception and will promote the lending institutions to lend to IMEs. Lending institutions to lend to
IMEs ಅಂದ್ರೆ ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್ಗೆ ಲೆಂಡಿಂಗ್ ಆಗಕ್ಕೆ ಅವ್ರನ್ನ ಒಂದು ಫಾರ್ಮಲ್ ಕ್ರೆಡಿಟ್ ಅಥವಾ ಏನು ಒಂದು ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ಏನಪ್ಪಾ ಬ್ಯಾಂಕ್ಸ್ ಥ್ರೂ ಅವರಿಗೆ ಕೊಡೋ ಸಾಲವನ್ನು ಏನಂತ ಕರಿತೀವಿ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ಸ್ ಅವ್ರಿಗೆ ಸಿಗಂಗೆ ನಾವು ಮಾಡ್ತಾ ಇದೀವಿ. ಎದ್ರ ಥ್ರೂ ಒಂದು ಹೊಸ ಒಂದು ಸ್ಕೀಮ್ ಲಾಂಚ್ ಆಗಿದೆ. ಎದಕ್ಕೋಸ್ಕರ ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್. ಓಕೆನಾ. ವಾಟ್ ಟೈಪ್ ಆಫ್ ಇನ್ಫೆಕ್ಷನ್ ಈಸ್ ವೀಟ್ ಬ್ಲಾಸ್ಟ್ ಡಿಸೀಸ್ ಯಾವ ತರ ಇನ್ಫೆಕ್ಷನ್ ಹೇಳ್ತಿದ್ದಾನೆ? ಬ್ಯಾಕ್ಟೀರಿಯಲ್, ಫಂಗಲ್, ವೈರಲ್, ಪ್ರೋಟೋಜೋವಲ್. ಏನು ಎಷ್ಟು ಜನ ಬ್ಯಾಕ್ಟೀರಿಯಲ್? ಕಮಾನ್ ಗೈಸ್. ಎಷ್ಟು ಜನ ಪ್ರೋಟೋಜೋವಲ್? ಎಷ್ಟು ಜನ ವೈರಲ್ ಇನ್ಫೆಕ್ಷನ್? ಎಷ್ಟು ಜನ ಫಂಗಲ್ ಇನ್ಫೆಕ್ಷನ್? ಸೊ ಯಾವ ಟೈಪ್ ಆಫ್ ಇನ್ಫೆಕ್ಷನ್ ಇದು? ಫಂಗಲ್ ಇನ್ಫೆಕ್ಷನ್. ಓಕೆನಾ. ಯಾವ ಟೈಪ್ ಆಫ್ ಇನ್ಫೆಕ್ಷನ್? ಫಂಗಲ್ ಇನ್ಫೆಕ್ಷನ್. ವಾಟ್ ಟೈಪ್ ಆಫ್ ಇನ್ಫೆಕ್ಷನ್ ಇಸ್ ವೀಟ್ ಬ್ಲಾಸ್ಟ್ ಅಂದ್ರೆ ಇಟ್ ಇಸ್ ಅ ಫಂಗಲ್ ಇನ್ಫೆಕ್ಷನ್. ಸರ್ ಇದ್ರ ಬಗ್ಗೆ ಇನ್ನ ಸ್ವಲ್ಪ ನೀವು ತಿಳ್ಕೊಂಡ್ರೆ ನಡೆಯುತ್ತೆ. ಓಕೆ. ಇದ್ರದ್ದು ಒಂದು ಹೆಸರಿದೆ, ಡಿಸೀಸ್ ಕಾಸ್ಡ್ ಬೈ ಫಂಗಸ್. ಇದ್ರ MOT ಮ್ಯಾಗ್ನಾಪೋರ್ತೆ ಆರ್ಜಿಯಾ ಪ್ಯಾಥೋಟೈಪ್ ಟ್ರಿಟಿಕುಮ್. ಓಕೆನಾ. MOT ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ. ಇದನ್ನ ಏನಾದ್ರು ಮ್ಯಾಗ್ನಾಪೋರ್ತೆ ಆರ್ಜಿಯಾ ಪ್ಯಾಥೋಟೈಪ್ ಟ್ರಿಟಿಕುಮ್ ಅಂತ ಕೊಟ್ಟ ಅಂದ್ರೆ ಕೂಡ ನಿಮಗೆ ಬರೆಯೋದೇನಿರಲ್ಲ, ಸ್ಪೆಲ್ಲಿಂಗ್ ಅಲ್ಲಿ ರೆಕಗ್ನೈಸ್ ಮಾಡೋದಿರುತ್ತೆ. ಓಕೆ. ಸೊ ರೆಕಗ್ನೈಸ್ ಮಾಡೋಷ್ಟಂತೂ ಇದು MOT ನೆನ್ಪಿಟ್ಕೊಂಡ್ರೇನು ನಿಮ್ಗೆ ರೆಕಗ್ನೈಸ್ ಮಾಡಕ್ ಬರಬೇಕು. ಓಕೆನಾ. It poses a significant threat to food security and safety, particularly in tropical regions in South America and South Asia. ಓಕೆನಾ. ಹೈಲಿ ಡಿಸ್ಟ್ರಕ್ಟಿವ್ ಫಂಗಲ್ ಇನ್ಫೆಕ್ಷನ್. ಯಾವ ಕ್ರಾಪಿಗೆ ಇದು ಎಫೆಕ್ಟ್ ಮಾಡುತ್ತೆ? ಪರ್ಟಿಕ್ಯುಲರ್ಲಿ ವೀಟ್ ಕ್ರಾಪ್ಸ್. ಕ್ವಶನ್ ಉಲ್ಟಾ ಮಾಡಿ ಕೇಳ್ಬೋದ್ರಿ ಅವನು. ಏನಂತ? ಈ MOT ಕೊಡ್ಬೋದು, ಮ್ಯಾಗ್ನಾಪೋರ್ತೆ ಆರಿಜಿಯಾ ಪ್ಯಾಥೋಟೈಪ್ ಟ್ರಿಟಿಕುಮ್ ಎಫೆಕ್ಟ್ಸ್ ವಿಚ್ ಪ್ಲಾಂಟ್ಸ್ ವಿಚ್ ಪ್ಲಾಂಟ್ ಅಂತ ಕೇಳಿದಂದ್ರೆ ವೀಟ್ ಕ್ರಾಪ್. ಅದನ್ನ ಎಫೆಕ್ಟ್ ಮಾಡುತ್ತದು ವೀಟ್ ಕ್ರಾಪ್. ವಿ ಆರ್ ಗುಡ್. ಆನ್ಲೈನ್ ಸುದ್ದಿ ಹೊಡೆದಿಲ್ಲಲ್ಲ ಇವತ್ತು. ಸೊ ಬೇಗ ಮುಗ್ದಿದೆ. ಸೊ ನೀವೇನ್ ಮಾಡ್ಬೇಕು? ಇಲ್ಲಿ ನಿಮ್ ಫೋಟೋ ಬರ್ಬೇಕು, ನಾವು ಅದಕ್ಕೆ ಹಾರ ಹಾಕ್ಬೇಕಂದ್ರೆ ತಲೆ ಕೆಳಗೆ ಹಾಕಿ ಓದ್ಬೇಕು. ಓಕೆನಾ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಎಲ್ಲರೂ ಆನ್ಲೈನ್ ಇರೋರು, ಸರ್ PGCET ಪ್ರಿಪರೇಷನ್ ಮಾಡ್ತಾ ಇದೀರಂದ್ರೆ ಕೂಡ ನೀವು ನಮ್ಮನ್ನ ಜಾಯಿನ್ ಮಾಡ್ಬೋದು. ಓಕೆ. ಹೆಚ್ಚಿನ ಮಾಹಿತಿಗಾಗಿ 7019285369 ಕರೆ ಕೂಡ ಮಾಡ್ಬೋದು. ಇಲ್ಲಿ ನಂಬರ್ ಏನಿದೆ ಅದಕ್ಕೆ. ವೆಲ್, ಹಾಗಾದ್ರೆ ನಮ್ಮ ಇವತ್ತಿನ ಸೆಷನ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸೊ ಸೆಷನ್ ಅರ್ಥ ಆಯ್ತು, ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು. ತಡ್ರ ಬನ್ರಿ. ಮಾತಾಡ್ರಿ. ಮಾತಾಡ್ರ. ಓಕೆ, ಬಾಯ್.